ಅಗ್ನಿಯ ಪತ್ನಿಯರು ಇವ್ರು ಬೇರೆ. ಸ್ವಾಹ ಸ್ವದ ಅವರಿಬ್ರು ಅಗ್ನಿಗೆ. ದೇವತೆಗಳಿಗೆ ಕೊಡ್ಬೇಕಾದ್ರೆ ಸ್ವಾಹಾಕಾರದೊಂದಿಗೆ ಸ್ವಾಹಾಕಾರ ಸ್ವಗ ಸ್ವಧ ಸು ಆಹ. ಹೀಗೆ ಆಯ್ತು, ಒಳ್ಳೆ ಸರಿಯಾಗಿ ನಡೀತು ಆಯ್ತು ಅಂತ ಅಂದ್ಬಿಟ್ಟು ಶುಭವಾಯ್ತು ಅನ್ನೋದಕ್ಕೂ ವರ್ಣ. ಶಂ ಅನ್ನೋದು ಅಷ್ಟೇ. ಶಂ ನೋ ಮಿತ್ರ ಶಂ ವರುಣ, ನಮಗೆ ಕ್ಷೇಮ ಸುಖವನ್ನು ಉಂಟು ಮಾಡ್ಲಿ. ಶಂ ಈತಿ ಶಂ ಇಬಿಡಿ. ತಚ್ಛಮ್ಯೋರಾವೃಣೀಮಃ ಇತ್ಯಾಹ ಶಮ್ಯುಮೇವ ಬಾರ್ಹಸ್ಪತ್ಯಂ ಭಾಗಧೇ ಯೇನ ಸಮರ್ಥಯತಿ ಘಾತುಂ ಯಜ್ಞಾಯ ಘಾತುಂ ಯಜ್ಞಪತಯ ಇತ್ಯಾಹಾಶಿಷಮೇವೈತಾಮಾಶಾ ಆಸ್ತೆ ಸೋಮಂ ಯಜತಿ ವೇತ ಏವ ತದ್ದದಾತಿ. ಹೀಗೆ ಅವ್ರು ಹೇಳಿದಾಗ ಸೋಮನನ್ನ ಯಜತಿ, ಅವನನ್ನು ಉದ್ದೇಶಿ ಹೇಳಿ ಮಾಡಿದ್ದು. ಅದರಿಂದ ಏನು ಅಂದ್ರೆ ಅವನ್ ರೇತ ಏವ ತದ್ದದಾತಿ. ರೇತ ಏವ ತದ್ದಾತಿ. ರೇತಸ್ಸು ಅಂದ್ರೆ ಏನು? ಅದೇ ವಂಶಾವಳಿ ಇದ್ರದ್ದು ಮುಂದಕ್ಕೆ ಆಗ್ಬೇಕಾದ್ರೆ ಅನ್ನ ಪಂಚಮ ಮಾಹುತಿ ಅಂತ ಉಪನಿಷತ್ ಹೇಳುತ್ತೆ. ನೀರಿನಲ್ಲಿ ಫಸ್ಟ್ ಆತ್ಮ ಸೇರೋದು, ಅಲ್ಲಿಂದ ಮಳೆ ಇದ್ರಲ್ಲಿ ಸೇರಿ ಅಲ್ಲಿಂದ ಭೂಮಿಯಲ್ಲಿ ಬಿದ್ದು ಸಸ್ಯವಾಗಿ ಧಾನ್ಯವಾಗಿ ಪುರುಷನಲ್ಲಿ ಸೇರಿ ಅಲ್ಲಿ ರೇತಸ್ ಆಗಿ ಆ ಪೊಸಿಷನ್ ಇದೆಯಲ್ಲ ಅವಾಗ ಅದು. ಆ ಸಂದರ್ಭದಲ್ಲೇನೆ ಮುಂದಕ್ಕೆ ತ್ವಷ್ಟಾರಂ ಯಜತಿ, ಮುಂದಕ್ಕೆ ಸೋಮಂ ಯಜತಿ ರೇತ ಏವ ತದ್ದದಾತಿ ತ್ವಷ್ಟಾರಂ ಯಜತಿ ರೇತ ಏವ ಹಿತಂ. ಅನ್ನನ್ನೇ ತ್ವಷ್ಟ ಪ್ರಜಾಪತಿ, ಅವನು ರೂಪವನ್ನು ಕೊಡ್ತಾನೆ ಚೇತನಿಗೆ. ತ್ವಷ್ಟ ರೂಪಾಣಂ, ಹಂಗೆ ಜಯಾದಿ ಹೋಮದಲ್ಲಿ சொல்றே ತ್ವಷ್ಟ ರೂಪಾಣಂ ಅಧಿಪತಿ ಸಮಾವತು ಅಸ್ಮಿನ್ ಬ್ರಹ್ಮನ್ ಅಸ್ಮಿನ್ ಕ್ಷತ್ರೆ ಸ್ಯಾಂ. ಸೋಮಂ ಯಜತಿ ರೇತ ಏವ ತದ್ದದಾತಿ ತ್ವಷ್ಟಾರಂ ಯಜತಿ ರೇತ ಏವ ಹಿತಂ ತ್ವಷ್ಟಾ ರೂಪಾಣಿ ವಿಕರೋತಿ ದೇವಾನಾಂ ಪತ್ನೀರ್ಯಜತಿ ಮಿಥುನತ್ವಾಯಾಗ್ನಿಂ ಗೃಹಪತಿಂ ಯಜತಿ ಪ್ರತಿಷ್ಠಿತ್ಯೈ ಜಾಮಿವಾ ಏತದ್ಯಜ್ಞಸ್ಯ ಕ್ರಿಯತೆ. ಎಲ್ಲವೂ ಒಂದು ಯಜ್ಞ ಅಂತಾನೆ. ಪ್ರಜನನ ಕ್ರಿಯೆ ಅದು ಕೂಡ ಅಷ್ಟೇ. ಅಥ ಅಥ ಪ್ರಜಾಂ, ಇವಾಗ ತೈತ್ರಿಯಲ್ಲಿ ಹೇಳ್ಬೇಕಾದ್ರೆ ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಪ್ರಜಾ ಸಂಧಿಹಿ ಪ್ರಜನನ ಗಂ ಸಂಧಾನ. ಆ ಪ್ರಜನನಂ ಇವರಿಬ್ರು ಸೇರುವಂತಹದ್ದು. ಇಲ್ಲಿ ಯಾವುದು ಕಿಟ್ಟದು ಅಶ್ಲೀಲ ತುಚ್ಛ ಅಂತಿಲ್ಲ, ಎಲ್ಲವನ್ನು ಕೂಡ ಯಜ್ಞದ ಕಾನ್ಸೆಪ್ಟ್. ಅದಕ್ಕಾಗೇನೆ ಯಜ್ಞಕ್ಕೆ ಸಮವಾಗುತ್ತೆ. ಬರೀ ಒಂದು ಊಟ ಮಾಡೋದೊಂದು ಯಜ್ಞ, ಪ್ರಾಣಾಗ್ನಿಹೋತ್ರ. ಹಾಗೆ ಇದು ಅಷ್ಟೇ, ವಿಹಿತ ದಿವಸಗಳಲ್ಲಿ ಪತ್ನಿಯೊಡನೆ ಸೇರೋದು, ಅದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಒಳ್ಳೆಯ ಸಂತತಿ. ಅಂದ್ರೆ ಇವ ಆಟೋಬಯೋಗ್ರಫಿ ಆಫ್ ಯೋಗಿ ಏನ್ ಹೇಳಿದಕ್ಕೆ ಜ್ಞಾಪಿಸ್ಕೊರೆ ನಾನು ಸಡನ್ ಆಗಿ. ಏನಕ್ಕ ಸ್ವಾಮಿ ಯತೀಶ್ವರಾನಂದ ಆನ್ಯೂಟೆ ಅವ್ರ ಅಮ್ಮ ಅವ್ರ ಜೊತೆ ಮಾತಾಡ್ಬೇಕಾದ್ರೆ, ನಿನ್ನನ್ನು ಪಡೆಯೋದಕ್ಕೆ ಒಂದು ಸಲಿ ಮಾತ್ರ ನಾವು ಸೇರಿದ್ವಿ, ಆಮೇಲೆ ದೇ ಆರ್ ಸಪರೇಟ್. ಎಷ್ಟು ಮಟ್ಟಿಗೆ ನಿಯಮ. ಇಂದ ರಾಮಕೃಷ್ಣ ಪರಮಹಂಸರು ಇತ್ತುಳ್ಳೋದ್ನೆ ಪತ್ನಿ ಜೊತೆನಲ್ಲಿದ್ದಾಳೆ, ಶರೀರವೇ ನೀನ್ ಇಷ್ಟಪಡ್ತೀಯಲ್ಲ ಅವಳನ್ನ ಭೋಗಿಸೋ ಅಂತಂದ್ರು. ಮುಟ್ಟಿದ್ರೆ ಅವನಿಗೆ 800 ವೋಲ್ಟ್ ಶಾಕ್ ಕೊಡ್ದಂಗ ಆಗುತ್ತೆ ಅವನಿಗೆ, ರಾಮಕೃಷ್ಣ ಪರಮಹಂಸರಿಗೆ. ಹೀಗೆ ಇರುವಂತಹದ್ದು ನೇತಿಗಳು ಸುಭಾಷಿತ ಚುಳ್ಕಣಿಂದೆ ಪರದಾರ ಪರನಿಂದೆ ಇವೆಲ್ಲ ಬರ್ಬೇಕಾದ್ರೆ ಈ ಪರದಾರ ಪರಿಗ್ರಹ ಇದೆಯಲ್ಲ ಎಷ್ಟು ತೀವ್ರವಾದದ್ದು ಗೊತ್ತಾ. ಈ ಒಂದು ಕಾನ್ಸೆಪ್ಟ್ ಇಂದಾನೇನೆ ನಮ್ಮಲ್ಲಿ ಸ್ತ್ರೀಯರನ್ನ ಹೆಂಡತಿ ಒಬ್ಬಳನ್ನು ಬಿಟ್ಟು ಪ್ರತಿ ಒಬ್ಬರನ್ನು ಅಮ್ಮ ಅಂತ ಕರೀರಿ, ಎಲ್ಲರೂ ತಾಯಿಯ ಲೆವೆಲ್ಗೆ. ಆ ಭಾವ ನಿಮಗೆ ಯಾರನ್ನು ನೋಡಿದಾಗ್ಲೂ ಯಾವ ಕೆಟ್ಟ ಭಾವ ಬರಬಾರದು. ವಯಸ್ಸಾದ ಹುಡುಗ ಹುಡುಗಿಯರು ಸ್ವಂತ ಅಕ್ಕ ತಮ್ಮನೋ ಇಲ್ಲ ಅಣ್ಣ ತಂಗಿನೋ ಇದ್ರೆ ಮೈ ಮುಟ್ಕೊಂಡು ಕೂತ್ಕೋಬಾರ್ದು ಅಂತಾರೆ. ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್. ಯಾಕೆಂದ್ರೆ ಈ ಪುರುಷ ಸ್ತ್ರೀ ಇದು ಸಹಜವಾಗಿ ಒಬ್ರಿಗೊಬ್ರಿಗೆ ಆಕರ್ಷಣೆ. ಇದು ಎಷ್ಟು ಶುದ್ಧವಾಗಿರ್ಬೇಕು ಕಾಯ ವಾಚ ಮನಸ ಅಂತಂದ್ರೆ ಇದು. ಹಿಂದೆ ಇಲ್ಲ ಈ ಪಾತಿವೃತ್ಯ ಧರ್ಮ ಅಂತಿದೆಯಲ್ಲ, ಅವರುಗಳು ತಮ್ಮ ಪತ್ನಿಯಾದವರನ್ನು ಬಿಟ್ಟು ಕಾಯ ವಾಚ ಮನಸ ಮತ್ತೊಬ್ಬರನ್ನು ಎಷ್ಟೇ ಅವನು ಸುಂದರವಾಗಿರ್ಲಿ ಇಲ್ಲ. ಇದು ಆ ನಿಷ್ಠೆ ಅವೆಲ್ಲ ಬರೋದು. ಸೊ ಹಾಗಾಗಿ ಪ್ರತಿಯೊಂದು ಯಜ್ಞದ ಕಾನ್ಸೆಪ್ಟ್ ಇಲ್ಲಿ. ಊಟ ಮಾಡೋದು ಒಂದು ಯಜ್ಞ. ಹಸುವಾದಾಗ ತಿನ್ನೋದನ್ನ ವೇದ ಹೇಳೋಲ್ಲ, ಆದ್ರೆ ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಲ್ಲಿ ತಿನ್ಬೇಕು, ಎಲ್ಲ ವಿವರಗಳು ಸಿಗುತ್ತೆ. ಹಾಗೆ ಇದು ಕೂಡ ಗೃಹಪತಿಂ ಏತದ್ ಯಜ್ಞಸ್ಯ ಕ್ರಿಯತೆ.
यदाज्येन प्रयाजा युज्यन्त आज्येन पत्नी संयाजा वृषमनोच्च पत्नी संयाजानां वृचा यजत्यजामित्वायाथो मिथुनत्वाय पंक्तिप्रायणो वै यज्ञः पंक्त्युदयनः पंच प्रयाजा युज्यन्ते चत्वारः पत्नी संयाजा समिष्ट यजुः पंचमम् पंक्तिमेवानुप्रयन्ति पंक्तिमनोद्यन्ति। चलो देवा वै यज्ञस्य स्वगाकर्तारं नाविन्दन्ते शम्युं बाहस्पत्यमब्रुवन्निमं नो यज्ञस्वगा कुर्विते सोऽब्रवीद्वरं वृणै यदेवा ब्राह्मणोक्तो शब्दधानो यजायै सामे यज्ञस्य क्षीरसदिते तस्मात् ब्राह्मणोक्तो शब्दधानो यजते शम्युमेव तस्य बाहस्पत्यं यज्ञस्याशीर्गच्छत्ये तन्ममेत्यब्रवीत् किं मे प्रजायायिति चोपगुराद्देशतेन यातयाद्यो निहनत्सहस्रेण यातयाद्यो लोहितं करवद्यावत प्रस्कत्य पादं सोन् संगृह्णात् तावतः संवत्सरान् पितृलोकं न प्रजानादिति तस्मात् ब्राह्मणाय नापगुरेत न निहन्यान्न लोहितं कुर्याद्येतावता ऐनसा भवति तच्छंयोरावृणीमः इत्याह यज्ञमेव तत्स्वगा करोति तच्छंयोरावृणीमः इत्याह शम्युमेव बाहस्पत्यं भागधेयेन समर्थयति धातुं यज्ञाय धातुं यज्ञपतय यज्ञाशिषमेवैतामाशास्ते सोमं यजति प्रेतयेव तद्दधाति त्वष्टारं यजति प्रेतयेव हितं कारोपाणि विकरोति देवानां पत्नीर्यजति मिथुनत्वायाज्ञं गृहपतिं यजति प्रतिष्ठित्यै जामिव एतद्यज्ञस्य क्रियते यज्ञस्य एतद्यज्ञस्य क्रियते यदा ज्येन प्रयाजः यज्ञन्ताज्येन पत्नी संयाजा रुचमनोच्च पत्नी संयाजानां वृचा यजत्यजामित्वायाथो मिथुनत्वाय पङ्क्तिप्रायणो वै यज्ञः ಯಜ್ಞಃ ಯಜ್ಞ ಕೂಡದೆ ಗಮನವಾಗಿರ್ಬೇಕಲ್ಲಿ ಯಜ್ಞಃ ಯಜ್ಞ ಅಂದ್ರೆ ಹೋಯ್ತು ಯಜ್ಞ ಪಂಕ್ತ್ಯುದಯನಃ ಪಂಕ್ತಿ ಉದಯನಃ ವೈ ಯಜ್ಞ ಪಂಕ್ತ್ಯುದಯನ ಪಂಚ ಪ್ರಯಾಜಾ ಯಜ್ಞಂತೆ ಚತ್ವಾರ ಪತ್ನಿ ಸಂಯಾಜಾ ಸಮಿಷ್ಟಯಜೋ ಪಂಚಮಂ ಪಂಕ್ತಿಮೇವಾನುಪ್ರಯಂತಿ ಪಂಕ್ತಿಮನೋದ್ಯಂತಿ ದೇವಾ ವೈ ಯಜ್ಞಸ್ಯ ದೇವಾ ವೈ ಯಜ್ಞಸ್ಯ ಸ್ವಗಾಕರ್ತಾರಂ ನಾವಿಂದಂತೆ ಶಮ್ಯುಂ ಬಾರ್ಹಸ್ಪತ್ಯಂ ದೇವಾ ವೈ ಯಜ್ಞಸ್ಯ ಸ್ವಗಾಕರ್ತಾರಂ ನಾವಿಂದಂತೆ ಶಮ್ಯುಂ
बृहस्पत्यमब्रुवन्निमं नो यज्ञस्य स्वगारुर्भिः सोऽब्रवीद्वरं वृणै यदेवा ब्राह्मणोक्तो श्रद्दधानो यजात्यै यजातै सामे यज्ञस्याशीरसदिति तस्मात् यद्ब्राह्मणोक्तो श्रद्दधानो यजते क्षम्युमेव तस्य बृहस्पत्यम् यज्ञस्याशीर्गच्छत्येतन्मेत्यब्रवीत् किं मे प्रजायायिति योपगुणादैशतेन यातयाद्यो निहनत्सहस्रेण यातयाद्यो लोहितं करमद्यावत प्रस्कद्य पागम् सों संगृह्णात् तावत् संवत्सरां पितृलोकम् प्रजानादिति तस्मात् ब्राह्मणाय नापगुरेत न निहन्यान्दलोहितं कुर्यादेतावता हैनसा भवति तच्छयोरावृणीमहयत्याः यज्ञमेव तत्स्वगाकरोति तच्छयोरावृणीमः शम्युमेव पारस्पत्यम् भागधेयेन समर्थयति गातुं यज्ञाय गातुं यज्ञपतयित्या आशिषमेवैतामाशास्ते सोमं यजति प्रेतयेव तद्दधाति त्वष्टारं यजति प्रेतयेव हितं त्वष्टा रूपाणि विकरोति देवानां पत्नीर्यजति मिथुनत्वायाज्ञं गृहपतिं यजति प्रतिष्ठित्यै एतद्यज्ञस्य क्रियते यदा जेन प्रयाजा युज्यन्त आजेन पत्नी संयाजा रुचमनोच पत्नी संयाजानां रुचा यजत्यजामि त्वायातो मिथुनत्वाय पङ्क्तिप्रायणो वै यज्ञः पङ्क्त्युदयः पञ्च प्रयाजा युज्यन्ते चत्वारः पत्नी संयाजा समिष्टयजो पञ्चमं पङ्क्तिमेव न प्रयन्ति पङ्क्तिमनोद्यन्ते प्रजाया करोति तत्क्रियते त्रयस्त्रिगं शच्चाम् प्रजाया करोति तत्क्रियते त्रयस्त्रिगं शच्चा प्रजाया करोति तत्क्रियते त्रयस्त्रिगं शच्चा युक्त्वा हि देवहूतमागम् अश्वागम् अग्ने रथिरिव युक्त्वा हि देवहूतमागम् अश्वागम् अग्ने रथिरिव युक्त्वा हि देवहूतमागम् अश्वागम् अग्ने रथिरिव निहोता पूर्व्यः सदः निहोता पूर्व्यः सदः निहोता पूर्व्यः सदः उत नो देवदेवागम् अच्छावोजो विदुष्टरः उत नो देवदेवागम् अच्छावोजो विदुष्टरः
उत नो देवदेवागं गच्छामोऽस्तु विदुष्टरः सद्विश्वावार्याकृधि तद्विश्वावार्याकृते सद्विश्वावार्याकृते स्वगं हयद्यविश्च सहसस्सु न बाहुत स्वगं हयद्यविश्च सहसस्सु न बाहुत सहसस्तो न बाहुत कृतवा यज्ञयो भुवः अयमग्निः सहस्रिणो वाजस्य शतिनस्पतिः अयमग्निः सहस्रिणो वाजस्य शतिनस्पतिः अयमग्निः सहस्रिणो वाजस्य शतिनस्पतिः இந்த வாட்ஸ்அப் எல்லாரும் என்னென்ன போடுறாள் எல்லாத்தையும் எத்தி ஃபார்வர்ட் பண்ணக்கூடாது. என்ன தெரியுமா? ಇನ್ನೊಂದು ಒಂದು பார்த்தேன், ಸ್ತ್ರೀಯರು ಎಲ್ರು ಹೇಳ್ಬೋದು, ವೇದಕ್ಕೆ ರೆಸ್ಟ್ರಿಕ್ಷನ್ ಏನಿಲ್ಲ. ಅದಕ್ಕೆ ಯಜುರ್ವೇದದಲ್ಲಿ ಎಲ್ಲೋ ಒಂದು ಕೋಟ್ ಅಂತೆ, ಅದೇನೋ ಒಂದು ಪರ್ಟಿಕ್ಯುಲರ್ ಇನ್ನು ಪಾಸಿಲ್ಲ ಯಜುರ್ವೇದದಲ್ಲಿ ಹೆಂಗೀಕರಣ ಅದೇ. ಇವಾಗ ಮೆಡಿಕಲ್ ಪುಸ್ತಕಗಳಿದೆ, ಫಿಸಿಯಾಲಜಿ, ಅನಾಟಮಿ, ಅದು ಎಲ್ಲದನ್ನು ಪುಸ್ತಕ ತಗೊಳ್ಳಿ, ಎಲ್ರು ಓದಿ, ಎಲ್ರು ಪ್ರಾಕ್ಟೀಸ್ ಮಾಡಕ್ಕಾಗುತ್ತೋ? ಕ್ಯಾನ್ ಎವರಿ ಬಿಕಮ್ ಬಿ ಎ ಡಾಕ್ಟರ್? ಅದಕ್ಕೊಂದು ಅರ್ಹತೆ ಇದು ಬೇಡವೆ? ಪುಸ್ತಕಗಳು ಸಿಗುತ್ತೆ ಅಂಗಡಿನಲ್ಲಿ, ನೀವು ಬುಕ್ ಮಾಡಿದ್ರೆ ಇಲ್ಲ ಆನ್ಲೈನ್ ಅಲ್ಲಿ ಹಾಕಿದ್ರೆ ಎಲ್ಲಾ ಪುಸ್ತಕ ಬಂದ್ಬಿಡುತ್ತೆ. MBBS ನಲ್ಲಿ ಏನೇನಿದೆಯೋ ಎಲ್ಲಾ ಪುಸ್ತಕ ಸರಿ ತಗೊಂಡು ಓದಿ, ಯು ಸ್ಟಾರ್ಟ್ ಯುವರ್ ಸೆಲ್ಫ್ ಇಸ್ ಎ ಡಾಕ್ಟರ್. ಇಪ್ಪ ಎಂತಕ್ಕೆ ಸೊನ್ನೆ ಯೋಗತ್ತೆ ತುಳ್ಪಂಕೇಂಡ ಎಲ್ಲಾ ಕಡೆ ಅಗ್ನಿಕಾರಿ ಒಂಚೂರು ಪಣಿಗ್ರ, ಸ್ತ್ರೀಯರಿಗೆ ಅವ ಇವ ಎದ್ದು ಇಲ್ಲ ಎಲ್ಲಾರು ಪಣ್ಲ, ಎಲ್ಲ ವ್ಯವಸ್ಥೆ ಎಲ್ಲ ಕೆಟ್ಟ ಹಾಳಾಗಿ ಹೋಗುತ್ತೆ ಅಷ್ಟೇ. ಈಗಿನ ಹುಡುಗರು ಈ ಸಂಸ್ಕೃತ ಕಲ್ತ್ಬಿಟ್ಟಿದ್ದಾರೆ ಒಂದ್ ಸ್ವಲ್ಪ, ಅಲ್ಲಿದೆ ಏನ್ ಹೇಳ್ಬೋದು ಇಲ್ಲ ಅಂತ. ಈಗ ಸಹವೈ ದೇವಾನಾಂ ಅದರಲ್ಲಿ ಯಜ್ಞೋಪವೀತ ಏವ ಅಧೀಗೀತ, ಯಜ್ಞೋಪವೀತ ದರ್ಶದವನಿಗೆ ಯೋಗ್ಯತೆ, ವೇದವನ್ನು ಕಲಿಯೋದಕ್ಕೆ. ಯಾರು ಕಲಿಬೇಕೋ ಅವ್ರು ಬಿಡ್ತಾರೆ, ಬೇರೆಯವರು ಇದನ್ನ ಕಲಿಬೇಕು ಅಂತ. ಇದೆಲ್ಲ ಕಲಿಗಾಲದ್ದು ಪ್ರಭಾವಗಳೆಲ್ಲ. ಅಂತಕ್ಕೆ ಇಂಥದ್ದನ್ನೆಲ್ಲ ಫಾರ್ವರ್ಡ್ ಮಾಡಕ್ ಹೋಗ್ಬಾರ್ದು. ನ ಸ್ತ್ರೀ ಜುಹುಯಾತ್ ಸೂತ್ರ ಇದೆ, ಆಪಸ್ತಂಭ ಸೂತ್ರ. ಸ್ತ್ರೀಯರು ಹೋಮ ಮಾಡಂಗಿಲ್ಲ, ಎಲ್ಲವಕ್ಕೂ ನಾನು ಪಂಡ್ರೆ ನಾವೇನ್ ಕಡಿಮೆ ಎಲ್ಲದ್ರಲ್ಲೂ ಹುಚ್ಚುತನಗಳಿದು. ಹಾಳಾಗ್ತಾರೆ, ಅವರು ಕೂಡ ಕುಟುಂಬನೂ ಹಾಳಾಗುತ್ತೆ. ಯಾವ ಮಾಡಕ್ ಇದಕ್ ಹೋಗ್ಬಿಟ್ಟು ಇದೆಲ್ಲ ನಮ್ ಗುರುಗಳಿದ್ದಾಗ್ಲೇ ಹೇಳ್ತಾ ಇದ್ರು, ಎಲ್ಲ ಪಂಡ್ರದೆ ಹೆಣ್ಣೆ ಮೇಲ್ಕೋಟೆಲೆ ದಿವ್ಯ ಪ್ರಬಂಧ ಯಾರ ಕಲ್ತು ಸೀದಾ போயிட்டு ಜೋರ ಪುಸ್ತಕ ಶುರು பண்ணாங்க, எல்லாரும் நில்ச்சுட்டாங்க சம்பிரதாய தேவல். நீங்க ಒಂದಾಗ ಸರಿ ಸಂತೋಷ ಹಾತ್ ವಿಳಿಸಿರ್ಕೊಂಗೋ ಕೋಯಿಲುಳ್ಳಿ ಡಿಸಿಪ್ಲಿನ್ ಅದೇ. ಪುರುಷ ಯಾರು ಇಕ್ರಾಳ ಅವಚವಣ್ಣು ಅವ್ರನ್ನ ಕಡಿಮೆ ಮಾಡಿದ್ರು ಇಟ್ ಇಸ್ ಕ್ಲೀನ್ ಅಂತಲ್ಲ, ಒಬ್ಬೊಬ್ರಿಗೆ ಒಂದೊಂದು ಅಸೈನ್ಮೆಂಟ್ ಇದೆ. ಸೇಮ್ ಥಿಂಗ್ ಇಲ್ಲಿ ಡಾಕ್ಟರ್, ಎಲ್ರು ಡಾಕ್ಟರ್ ಆಗಿ ಯಾಕೆ ಹೋಗ್ಬೇಕು? ಮೆಡಿಕಲ್ ಕಾಲೇಜ್ಗೆ ಯಾಕೆ ಹೋಗ್ಬೇಕು? ಪುಸ್ತಕ ಸಿಗುತ್ತೆ, ತಗೊಂಡು ಓದಿ ಶುರು ಮಾಡಿ. ಎಲ್ಲದನ್ನು ಕೊಡ್ಬೋದಲ್ಲ. ಅಲ್ಲಿ ಅಕ್ಸೆಪ್ಟ್ ಮಾಡ್ತಿರೋ? ಇಲ್ಲ ಅವರು ಇದು ಎಕ್ಸಾಮ್ ಫಸ್ಟ್ ಇದ್ ಮಾಡ್ಬೇಕು, ಆಮೇಲೆ ದೇ ಶುಡ್ ಎಂಟರ್ ಇನ್ ಟು ದಿ ಅಡ್ಮಿಷನ್. ಹಾಗೆ ಇಲ್ಲೂ ಕೂಡ ಅದಕ್ಕಿಂತ ತೀವ್ರವಾದ ಆಗ್ಬಿಡುತ್ತೆ. ಯಾರ ಅಪಾತ್ರರು ಏನೇನು ಮಾಡಕ್ ಹೋದ್ರೆ ಆಗತ್ತೆ. ಯೋ ಅಯಥಾ ದೇವ ಯಜನಂ ಕರೋತಿ ಪಾಪಿಯಾನ್ ಕರೋತಿ. ಹೋಗ್ಲಿ, ತಿಳಿದವರು ಕೂಡ ಅಷ್ಟೇ. ಅವ್ರು ಏನೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು, ಮನಸ್ಸಿಗೇನೋ ಬಂತು, ಏನೋ ಒಂದ್ ಸೇರಿಸ್ತೀನಿ, ಏನೇನೋ ಮಾಡಕ್ ಹೋಗ್ಬಾರ್ದು. ಇದಕ್ಕೆ ಷಡಂಗ ಸಹಿತಮಾನ ವೇದ ಅಂತ சொல்றச்சೆ ಜ್ಯೋತಿಷ. ಮತ್ತೆ ಯಾರೋ ಏನೋ ಶಾಂತಿ ಏನೋ ಜ್ಯೋತಿಷ ಓದಿದ್ರೆ ಅವರು ಅದಕ್ಕಿಂತ ಪರಿಹಾರ ಅಂತ ಅಂದ್ಬಿಟ್ಟು ಅಲ್ಲಿ ಇದೆ, ಅದಕ್ಕಾಗಿ ಹೇಳ್ತಾರೆ. ಅದಕ್ಕಾಗಿ ನೀವು ನಡೆಸಿ. ಅವ್ರು ಹೇಳಿದ್ದು ಜ್ಯೋತಿಷಿ ಹೇಳಿದ್ರು, ಇದಕ್ಕಾಗಿ ಆ ಗ್ರಹ ಶಾಂತಿನೋ ಆ ಇದ್ರದಕ್ಕೋ ಮಾಡುವಂತದ್ದು. ಇದ್ರ ಜೊತೆ ಇನ್ನೊಂದು ದೇವತಾಂತರದ ಪೂಜೆ ಇದೆಲ್ಲ ಅರ್ದಿಲ್ಯೋ. ಇವಾಗ ನಾವು ಕೇತು ಜಯಂತಿನೋ ಇನ್ನೊಂದು ಮಾಡಿದ್ವಿ, ಇದೆಲ್ಲ ಬೇಡ್ಮ. ಕೇತು ಜಯಂತಿ ಅನ್ನೋದ್ರಲ್ಲಿ ಇಲ್ಲಿ ನಮಗ್ ಕೇತು ಇನ್ನೇನಾದ್ರು ಬೇಕಿತ್ತು? ಕೇತು ಯಾರು? ಭಗವಂತನಿಂದ ಎಲ್ಲ ಇದ್ ಮಾಡ್ದವನು. ರಾಹು ಕೇತು ಶುಕ್ರ ಭಯದಿಂದ ಆಗ್ಲಿ ಅಥವಾ ಅವನಿಂದ ಇನ್ನೇನೋ ಸಿಗ್ಬೇಕು ಅಂತ ಮಾಡ್ತಾ ಇಲ್ಲ. ಅವನ ಜಯಂತಿ, ಆ ಅಭಿಮಾನಿ ದೇವತೆಗೆ ಅದನ್ನ ಭಗವಂತನ ರೂಪದಲ್ಲಿ ಇನ್ನೊಂದು ಕೊಂಡಾಡುದು. ಈಗ ಆಳ್ವಾರ್ ತಿರುನಕ್ಷತ್ರಗಳನ್ನ ನಡೆಸ್ದಂತೆ ಅಷ್ಟೇನೆ ಹೊರತು ಅಲ್ಲಿಂದ ಏನೋ ಬರ್ಬೇಕು. ಅಯ್ಯೋ ಇದೇನೋ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಅಂತ ಹೇಳ್ಬಿಟ್ಟು ಶುಕ್ರ ಗ್ರಹ ಶಾಂತಿ, ಸೂರ್ಯ ಗ್ರಹ ಈಗ ಬಂದು ಸೂರ್ಯ ಗ್ರಹ ಬರುತ್ತೆ. ಒಂದ್ ಅವಕಾಶ ಏನು ಅಂತಂದ್ರೆ
ಅವರನ್ನ ನೆನೆಸಿಕೊಂಡು ಇದ್ ಮಾಡೋದಷ್ಟೇ. ಅದ್ನೇ ಇದರಿಂದ ನಮ್ ನಿಷ್ಠೆ ಹಾಳಾಯ್ತು ಅಥವಾ ಭಗವಂತನಲ್ಲಿ ನಮ್ಮ ಇದನ್ ಮಾಡಿರೋದು, ಅದಕ್ಕಿದು ಭಂಗ ಅಲ್ಲ. ಇದನ್ನು ಸರಿಯಾಗಿ ತಿಳ್ಬೇಕು, ಯಾವ ಉದ್ದೇಶದಿಂದ ಮಾಡ್ತೀರಿ, ಏನ್ ಮಾಡ್ತೀರಿ ಅನ್ನೋದನ್ನ. ಹಾಗಾಗಿ ನಮ್ಮ ಶ್ರುತಿ ಸಂಪ್ರದಾಯಗಳಲ್ಲಿ ಏನಿದೆ ಅದನ್ನ ಸರಿಯಾಗಿ ತಿಳಿದು ಅದನ್ನ ಆಚರಣೆ ಮಾಡ್ಬೇಕೆ ಹೊರತು ಅದರಲ್ಲಿ ಏನೋ ರಿಫಾರ್ಮ್ಸ್ ನಾನ್ ತಂದ್ಬಿಡ್ತೀನಿ ಅಂತ ಹೋಗೋದು ಇವೆಲ್ಲ ಆಗಬಾರದು. ಇದೆಲ್ಲ ಪಂಡಿತರುಗಳ ಉಂಡೆ. ಈ ವ್ರತ ಸಮಾವರ್ತನೆ, ಅಯ್ಯೋ ವ್ರತ ಮೇ ಪಣ್ಣಿಲ್ಲ ಅವನ್ಗೆ ಪಡ್ತಾ ಸಮಾವರ್ತನೆ, ಕಲ್ಯಾಣ ಪಡಿಸೋಣ ಅವ್ರ ಕಲ್ಯಾಣ ಪಡಿಸಾಗ ಇಟ್ ಈಸ್ ನಾಟ್ ವ್ಯಾಲಿಡ್. ಅವನು ಹಿಂದಿನ ದಿವಸ ಉಪನಯನ ಆಗಿದೆ, ಮಾರನೇ ದಿವಸ ಮದುವೆ ಅವನಿಗೆ. ಹಾಗಿದ್ರು ಕೂಡ ಯು ಕೆನಾಟ್ ಕ್ಯಾನ್ಸಲ್ ದಿಸ್. ಇದ್ರ ಜೊತೆಗೆ ಇನ್ನೊಂದು ಅಧ್ವಾನ ಆಗಿದ್ದು ಆ ಎಸ್ ಎಂ ಕೃಷ್ಣಮಾಚಾರ್ಯ ಪುಸ್ತಕದಲ್ಲಿ ತೂಷ್ಣಿ ಇದು ವ್ರತ ಸಮಾವರ್ತನೆ. ಏನಿಲ್ಲ, ಛತ್ರಿ ಚಪ್ಲಿ ಎಲ್ಲ ಕೊಡಿ, ಒಂದಿಷ್ಟು ದೂರ ಹೋಗಿ ಬರ್ಲಿ, ಮುಗೀತು. ತೂಷ್ಣಿ ಮಂತ್ರ ಇಲ್ಲ, ಎಂತದು ಇಲ್ಲ. ಯಾಕಿದೆ ಅಷ್ಟೊಂದು? ಮತ್ತೆ ಇದೆಲ್ಲ 8 ದಿವಸದ ಕಾರ್ಯಕ್ರಮ. ಅದು 4 ವ್ರತಗಳು ಒಂದು ದಿವಸ ಮಾಡಿದ್ರೆ ಮಾರನೇ ದಿವಸ ಖಾಲಿ ಬಿಡ್ಬೇಕು, ಅದಕ್ಕೆ ನೆಕ್ಸ್ಟ್ ಡೇ. ಹಾಗೆ 4 ವ್ರತಕ್ಕೆ 8 ದಿವಸ. ಇಷ್ಟು ದೊಡ್ಡದಾಗತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ಸ್ಮೃತಿಕಾರರೇ ಅದನ್ನೆಲ್ಲ ಒಟ್ಟಿಗೆ ಜೊತೆನಲ್ಲಿ ನಡೆಸಬಹುದು ಅನ್ನೋದನ್ನ ಪ್ರಾವಿಷನ್ ಮಾಡಿದ್ರು. 5 ಗಂಟೆ ಕಾಲ ಮದಂತಿ ಕಲಶಾರಾಧನೆ ಒಂದ್ 5-6 ಸಲ ಆಗತ್ತೆ. ಬ್ರಹ್ಮಚರ್ಯ, ಆಗ್ನೇಯ, ಸೌಮ್ಯ, ಪ್ರಾಜಾಪತ್ಯ, ಒಂದೊಂದು ವ್ರತ 2 ಸಲ ನವಕಾಂಡ ಶೀತಾರ್ಪಣ. ವಿಧಿ ವಿಧಾನಗಳು ಹೇಗಿದೆಯೋ ಅದು ಏನು ಹೆಚ್ಚಿಗೆ ಸೇರ್ಸೋಕ್ ಹೋಗ್ಬಾರ್ದು, ಯಾವ್ದನ್ನ ಬಿಡ್ಲೂಬಾರ್ದು. ನಾವೇ ಅದರದೆಲ್ಲ ರಿಫಾರ್ಮ್ಸ್ ಮಾಡಿದ್ವಿ, ನಾ ಪಂಚುಡ್ರ ಎಲ್ಲ ಇದಾಗಬಾರ್ದು. ಚೌಕಟ್ಟನ್ನು ಮೀರಬಾರ್ದು. ಹಾಗಿದ್ರೆ ಸಂಪ್ರದಾಯ ಇದು ಅಂದ್ರೆ ಕಲಿಗಾಲ ಇದು ನಡೆಯುತ್ತೆ. ಅಟ್ಲೀಸ್ಟ್ ಏನು ಅಂದ್ರೆ ತಿಳಿದವರಾದ್ರೂ ಯು ಶುಡ್ ನಾಟ್ ಫಾರ್ವರ್ಡ್ ದಿಸ್ ಟೈಪ್ ಆಫ್ ಮೆಸೇಜಸ್. ಯಾರೋ ಅಲ್ಲಿ ಜರ್ಮನಿನಲ್ಲಿ ಹುಡುಗರೆಲ್ಲ ಉತ್ಕೊಂಡು ಶನ್ನೋ ಮಿತ್ರ ಶಂವರುಣ ಅದನ್ನ ಫಾರ್ವರ್ಡ್ ಮಾಡಿ ಏನ್ ಕಳಿಸ್ತೀರಿ ನೀವು? ಓಹೋ ಅವಚೋಲ್ಯೂಟ, ಯಾರೋ ಮುಸ್ಲಿಂ ಹಾಡ್ಬಿಟ್ಟ, ಏನಾದ್ರು ತಲೆ ಇದೆಯಾ ಅವ್ರಗಳಿಗೆ? ಯಾವ್ದನ್ನ ಫಾರ್ವರ್ಡ್ ಮಾಡ್ಬೇಕು? ಶೂದ್ರನ ಓದು ಮೊಂಬೆಂದ ಸೀರೆ ಗೊತ್ತೈತೆ, ಮನಕ್ಕೆ ಒಕ್ಕರಿಕೆಯ ತಾರದಿವುದೇ ಸರ್ವಜ್ಞಾನನು. ಸರ್ವಜ್ಞ ವಚನದಲ್ಲಿ ನಾವೆಲ್ಲ ಹೇಳಿದ್ದು, ಯಾರ್ಯಾರು ಏನೇನ್ ಮಾಡಿದ್ರು ಚೆನ್ನಾಗಿರುತ್ತೋ ಅದು ಚೆನ್ನಾಗಿರುತ್ತೆ. ಬೇರೆ ಯಾರೋ ಏನೋ ಹೇಳ್ಬಿಟ್ರು, ಅಲ್ಲಿ ಲಂಡನ್ ಅಲ್ಲೋ ಅಮೆರಿಕಾದಲ್ಲೋ ಎಲ್ಲ ಕೂರ್ಸ್ಬಿಟ್ಟು ಅವ್ರಿಗೆ ಇದನ್ನ ಹೇಳ್ಬಿಟ್ರು ಅಂತ ವೇದವನ್ನ. ಇಟ್ ಶುಡ್ ನಾಟ್ ಬಿ. ಮುಂದುಗೋಣ. ಅಯಂ ಅಗ್ನಿ ಸಹಸ್ರಿಣೋ ವಾಜಸ್ಯ ಶತಿನಸ್ಪತಿ. ಅಯಂ ಅಗ್ನಿ ಸಹಸ್ರಿಣೋ ವಾಜಸ್ಯ ಶತಿನಸ್ಪತಿ. ಅಯಂ ಅಗ್ನಿ ಸಹಸ್ರಿಣೋ ವಾಜಸ್ಯ ಶತಿನಸ್ಪತಿ. ಮೂರ್ಧಾ ಕವೀರಯೀಣಾಂ ತಂ ನೇಮಿ ಮೃಭವೋ ಯಥಾ ನಮಸ್ವಸಹೂತಿಭಿಃ. ಋಭು ಅಂತ ಒಂದು ದೇವತೆಗಳಿದ್ದಾರೆ, ಅವರನ್ನು ಕೂಡ ಇದ್ ಮಾಡುವಂತದ್ದೇ ಋಭುಗಳು ಅಂತ. ನೇದಿಯೋ ಯಜ್ಞಮಂಗಿರಃ ತಸ್ಮೈ ನೋ ನಮ ವಿದ್ಯವೆ ವಾಜಾ ವಿರೂಪ ನಿತ್ಯಯ. ತಸ್ಮೈ ನೋ ನಮ ವಿದ್ಯವೆ ವಾಚಾ ವಿರೂಪ ನಿತ್ಯಯ. ವೃಷ್ಣೇ ಚೋದಸ್ವ ಸುಷ್ಟುತಿಂ ಕೃಷ್ಣೇ ಚೋದಸ್ವ ಸುಷ್ಟುತಿಂ. ಕೃಷ್ಣೇ ಚೋದಸ್ವ ಸುಷ್ಟುತಿಂ. ತಮುಷ್ವಿದಸ್ಯ ಸೇನಯಾಗ್ನೇರಪಾಕಚಕ್ಷಸಃ. ತಮುಷ್ವಿದಸ್ಯ ಸೇನಯಾಗ್ನೇರಪಾಕಚಕ್ಷಸಃ. ತಮುಷ್ವಿದಸ್ಯ ಸೇನಯಾಗ್ನೇರಪಾಕಚಕ್ಷಸಃ. ಪಣಿಂ ಗೋಷುಸ್ತರಾಮಹೇ ಪಣಿಂ ಗೋಷುಸ್ತರಾಮಹೇ. ಪಣಿಂ ಗೋಷುಸ್ತರಾಮಹೇ. ಮಾನೋ ದೇವಾನಾಂ ವಿಷಃ ಪ್ರಶ್ನಾತಿ ರಿಭೋಸ್ರಾಃ.
मानो देवानां विषप्रस्नातिरिवो स्वाहा मानो देवानां विषप्रस्नातिरिवो स्वाहा कृशं नः सुरग्नियाः कृशं नः सुरग्नियाः कृशं नः सुरग्नियाः मानः समस्य दोड्यः परिद्वेषसो अगं हतिः मानसमस्य दोड्यः परिद्वेषसो अगम्हतिः मानसमस्य दोड्यः परिद्वेषसो अगम्हतिः ओर्मिर्ननाभमाबधीत् ओर्मिर्ननावमावधीत् ओर्मिर्ननावमावधीत् नमस्ते अग्नभोजसे गृह्णन्ति देवकृष्णयः नमस्ते अग्नवोजसे गृह्णन्ति देवकृष्टयः नमस्ते अग्नवोजसे गृह्णन्ति देवकृष्टयः अमैरमित्रमर्दय 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 कोवित्सु नो गविष्टयेऽग्ने संवेशिषो रयिम् कोवित्सु नो गविष्टयेऽग्ने संवेशिषो रयिम् कोवित्सु नो गविष्टयेऽग्ने संवेशिषो रयिम् पुरस्कृधुरुणस्कृधि पुरुक्रधुरुणस्कृधि पुरुकृ காக்கும்புக்கு ஆகக்கூடாது உச்சாரணையில இப்போ கிருஷ்ணா அப்படி கிருது கிருதா இப்போ ಅದು ಹೇಳ್ದ ಕಾಗುಣ್ಸು ಕಿ ರಾವತ್ ಹಾಕ್ಬಿಡೋದು ಕೃಷ್ಣ ಯೇಸು ಕ್ರಿಸ್ತ ಇದೆಯಲ್ಲ ಕೃ ஒரு கிருதுருடஸ்கிருதி ஸ்ருதி ஸ்ருதி எப்படி எழுதும் ஷாக் ஒட்ட சொல்லி என்ன ಶಾಕೊಂಬು ಶೂರಾವತ್ತು ಶ್ರುತಿ ಶ್ರೋತೃ ಶ್ರೋತೃ ಅಲ್ಲಿ ಬರ್ಬೇಕಾದ್ರೆ ಅದಕ್ಕೆ ಕೃಷ್ಣ ಇವಾಗ ಕೃಷ್ಣ ಹಿಂಗೂ ಬರಿಬೋದಲ್ಲ ಕೆಲವರೆಲ್ಲ ಕೃಷ್ಣ ಕಾಗುಣ್ಸು ಕಿ ರಾವತ್ತು ಕ್ರಿ ಅದಕ್ಕೆ சொல்லிಂದ ಉಚ್ಚಾರಣೆಯಲ್ಲಿ ಅದು ಸರಿಯಾಗಿರ್ಬೇಕು ಮಾನೋ ಅಸ್ಮಿನ್ ಮಹಾಧನೆ ಪರಾಭರ್ಗ್ಯಾರಭ್ಯತ ವರ್ಗ್ಯಾರಭೃಧ್ಯತ मानो अस्मिन् महाधने परावर्भारभृत्यता वर्भारभृध्यत எனக்கு எங்க என்னாச்சு தெரியுமா அதுல மனசு எங்க போச்சு அவ வரதராசிருமலை ஒரு காட்சிந்த இந்தியன் எக்ஸ்பிரஸ்ல ஒரு மெசேஜ் பண்ணிருந்த என்னன்னா ಕೇರಳத்துல ಒಬ್ಬ ಪುರೋಹಿತ ಅವನಿಗೆ ಒಬ್ಳೆ ಮಗಳು ಇವನು ಪೌರೋಹಿತ್ಯ ಅಪರಕ್ರಿಯೆ ನಡೆಸ್ತಾ ಇದ್ದ ತಂದೆ ಆದವನು ಮಗಳು ನಾನು ಕಲ್ತ್ಕೊಳ್ತೀನಿ ಮೇಡಮ್ಮ ನೀ ಮಾಡ್ಬಾರ್ದಿದ್ನ ಅಂತ ಇದೆ ಆದ್ರೂ ಏನಾಯ್ತ ಅವಳು ಮದುವೆ ಮಾಡಿ ಕಳ್ಸ್ಕೊಟ್ರು ಎಲ್ಲ ಆಯ್ತು ಇದಾದ್ಮೇಲೆ ಅವಳು ಏನ್ ಮಾಡಿದ್ಲು ಅಪ್ಪ ಹೇಳಿದ್ರು ಕೂಡ ಬಿಟ್ಟು ತಾನು ಶುರು ಮಾಡಿದ್ಲು ಶಿ ಸ್ಟಾರ್ಟೆಡ್ ಡೂಯಿಂಗ್ ಇದನ್ನ ತಂದೆ ಹೇಳ್ದೆ ನೀನ್ ಶುರು ಮಾಡೋದನ್ನ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೊಟ್ಟೋದ ಅವನು ಹರಿದ್ವಾರಕ್ಕೆ ಹೊಟ್ಟೋದ ತಂದೆ ಈ ಮಗಳು ಮದುವೆ ಆದ್ಲು ಇದು ಶುರು ಮಾಡಿದ್ಲು ಅವಳು ವಿಧವೆ ಆದ್ಲು ಅವಳಿಗೊಬ್ಳು ಮಗಳಿದ್ಲು ಅವಳು ತಾಯಿ ಇದನ್ನ ಶುರು ಮಾಡಿದ್ಲು ಏನೆಲ್ಲ ಅನರ್ಥಗಳಿಗೆ ಒಂದೊಂದಾಗ ಆಗುತ್ತೆ ಬರುತ್ತೆ ಅಂತ ಯಾರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಸರಿ ಯಾರು ಏನೇನು ಮಾಡುದು ಲೇಡಿ ಪುರೋಹಿತರು ಯಾರೋ ಇವ ಇರ್ಕಳೆ ಅವ್ರ ಪೇರೆನ್ನ பிரதர்ஸ் வேத சொல்றானே அவட பொண்ணுக்கெல்லாம் ஏழு சொல்லி உப்பனின்னு பண்ணிட்டு இருக்காங்க எல்லாம் ಚಳ್ಳಕೆರೆ ಸೋದರು ಚಳ್ಳಕೆರೆ ಬ್ರದರ್ಸ್ ಅವ್ರನ್ನೊಂದ್ಸಲಿ ಭೇಟಿಯಾಗಿದ್ದೆ ನಾನು ಮದ್ವೆ ಯಾವ್ದೋ ಒಂದ್ ಮಾಡ್ಬೇಕಾದ್ರೆ ಇವ್ರು ಚಳ್ಳಕೆರೆ ಬ್ರದರ್ ಕೇಳಿದೀನಿ ಅಂತ ನನ್ ಮಗಳಿಗೆಲ್ಲ ಹೇಳ್ಕೊಟ್ಬಿಟ್ಟಿದೀನಿ ಅವ್ನು ಪಣ್ಣಿ ಹೊಳ್ಕೊಂಡವನಿಂದ ಭಗವಂತ ಒಳ್ಳೇದ್ ಮಾಡ್ಲಿ ಇನ್ನೇನ ಮೈಸೂರಲ್ಲಿ ಸಿಂಹವಾದ್ಯಾರೆ ಅವ್ರ ಪಣ್ಣೆಲ್ಲ ಏನೇನು ಮಾಡಕ್ ಹೋಗ್ಬಾರ್ದು ಎಲ್ಲ ಎಡವಟ್ಟುಗಳು
ಎಲ್ಲ ಇನ್ ನಾರಾಯಣ ಸ್ವಾಮಿ ಮಾಡಿದ್ದು ಅದೇ ಕೆಲಸ. ನನ್ನ ಫ್ರೆಂಡ್ ಇರೋ ನಾರಾಯಣ ಸ್ವಾಮಿ ಇನ್ನ ಚೋಳ್ ಕುಡ್ದಾಕ್ರೆ ನಾನೇ ಎನ್ಮನ ದೋಷದಿಂದ ಕೆನ್ಕೊರಟು ಯಾರೋ ದಿವ್ಯಾ ಗೌಡ ಅನ್ಯೂಟೆ. ದಿವ್ಯಾ ಗೌಡ ಸ್ಕೂಲ್ ಟೀಚರ್ಸ್ಗೆ ಯಾರು 4 ಬೇರೆ ಕುಮಾರ್ ವ್ಯಾಸ ಮಂಟಪತ್ಲೆ ವೇದ ಪಾರಾಯಣವ ಇದೇ ಯಾರು ಹೇಳ್ಬಾರ್ದು ಅಂತ, ಆದ್ರೆ ನಾನ್ ಹೇಳ್ಕೊಟ್ಟಿದೀನಿ. ಅದ್ರಲ್ಲಿ ಏನಾದ್ರು ಬಂದ್ರೆ ಇನ್ ಪದ್ಮನಾಭ ಬಂದ ತೊಣೆಲೆ ನಮ್ಗಳಿಗೆ ಫಸ್ಟ್ ಸೊಲ್ಲಿಂದ ವೇದ ಪಾರಾಯಣಕ್ಕೆ ಇವ ಪೋಲಾನ ಬೋರ್ಡ ಬೇಡ ಬೇಡ ಸುಮ್ನಿರಿ, ಅವ್ರು ಮಾಡಿದಾಯ್ತಲ್ಲ ಸುಮ್ನಿ ಇದ್ಬಿಡಿ. ಏನೇನು ಮಾಡಕ್ ಹೋಗ್ಬಾರ್ದು. ನಾವೇ ಏನೋ ರಿಫಾರ್ಮ್ಸ್ ನಮ್ ಕೈ ತಗೊಂಡ್ ಮಾಡ್ತೀನಿ, ಖಂಡಿತ ಕೂಡದು ಇದೆಲ್ಲ ಅನರ್ಥಕ್ಕೆ ಕಾರಣವಾಗುತ್ತೆ. ಇವೆಲ್ಲ ಕಲಿಗಾಲದ್ದು ಎಲ್ಲ ಪ್ರಭಾವ. ಆ ಕಲಿ ಸಂತರಣೋಪನಿಷತ್ತು ಮುಂದಕ್ಕೆ ಏನಾಗುತ್ತೆ, ಹಿಂದೆ ಕೈವಾರದ ತಾತಯ್ಯ ಬರೆದಿದ್ದಾನೆ ಏನೇನಾಗತ್ತೆ ಅಂತ. ಯಾರ್ಯಾರು ಏನೇನ್ ಧರ್ಮ ಬೇಕೋ ಅದ್ ಬಿಟ್ರು ಬೇರೆಯವ್ರದನ್ನ ಅವರು ಸ್ಟಾರ್ಟ್ ಡೂಯಿಂಗ್ ಇಟ್. ಅವರವರಿಗೆ ವಿಹಿತವಾದದ್ದನ್ನ ಅವ್ರು ನಡೆಸೋದು ಸಾಕು. ಇಲ್ಲಿ ಸುಪ್ರೀಮಿಸಿ ಅಲ್ಲ, ಬ್ರಾಹ್ಮಣನಿಗೆ ಇದು ಬೇರೆಯವ್ರಿಗೆಲ್ಲ ಇವೆಲ್ಲ ವಾತೆ ಇಡ್ತಕ್ಕೆಲ್ಲ ಕಾಂಪಿಟೀಷನ್ ಡಿಪ್ರೈವ್ ದಿಸ್. ಇದಕ್ಕೆ ಏನ சொல்லிಂದ ಇನ್ನೇದೋ ವರ ಇದ್ವಂತೆ ಏನ ಅಂದ್ರೆ ಯೇಸುದಾಸು ಅವ ಪಾಡಿಕರಾನು ಸಂಗೀತಕ್ಕೆ ಅವ ಅನ್ನಕ ಮನುಜರು ಜಾತಿಗಳನ್ನು ಸೃಷ್ಟಿಸಿದ್ರು, ಜಾತಿಗಳು ದೇವರನ್ನು ಸೃಷ್ಟಿ ಮಾಡ್ತು. ಈ ಮನುಷ್ಯರು ಆ ಜಾತಿಗಳು ಆ ದೇವರು ಎಲ್ರು ಕೂಡ ಸೇರಿ ಸತ್ಯವನ್ನು ಹಾಳು ಮಾಡಿದ್ರು. ಒಂದ್ ಅಂತ ಪಾಠ சொல்ற ನಾವು ಮಲಯಾಳಿಲಿ ಒಂದು ಪಾಠ ಅದೇ. ಇದನ್ನ ಫಾರ್ವರ್ಡ್ ಮಾಡಿ ನೀವು, ಯಾಕೆ ಅವನು ಹೇಳ್ಬಿಟ್ಟ ಅಂತ. ಅವನ್ ಸಂಗೀತ ಇದ್ರದ್ದು ಇರ್ಬೋದು, ಆದ್ರೆ ಏನು ಸಂಪ್ರದಾಯ ಇವುಗಳಿಗಿದೆಯೋ ಅದಕ್ಕೆ ವಿರುದ್ಧವಾಗಿ ಮಾಡುವಂತ ಈ ಮೆಂಟಾಲಿಟಿ ಇದೆಯಲ್ಲ, ಇಲ್ಲ ಅದನ್ನ ಅಪ್ರಿಶಿಯೇಟ್ ಮಾಡೋದು. ಇಟ್ಸ್ ಬ್ರಾಡರ್ ಔಟ್ಲುಕ್. ಮೂರ್ಖತನವಾಗತ್ತೆ ಎಲ್ಲ. ಅಂಡ್ ಅನರ್ಥ ಅವರುಗಳಿಗೆ ಉಂಟಾಗತ್ತೆ. ಯಾರು ಅದ್ರಲ್ಲಿ ಹೋಗ್ತಾರೋ ಅವರುಗಳಿಗೆ ಆಗುವಂತದ್ದು. ಅದರಿಂದ ಹುಷಾರಾಗಿರ್ಬೇಕು. ಮಾನೋ ಅಸ್ಮಿನ್ ಮಹಾಧನೆ ಪರ ವರ್ಭಾರ ಭೃತ್ಯತಾ ವರ್ಭಾರ ಭೃತ್ಯತಾ ಸಂವರ್ಗಂ ಸಗಂ ರಯಿಂ ಜಯ ಅನ್ಯಮಸ್ಮದ್ಭಿಯಾ ಇಯಮಗ್ನೇಸಿ ಶಕ್ತುದೊಚ್ಛುನಾ ವರ್ಧಾನೋ ಅಮವಚ್ಛವಃ ಯಸ್ಯಾಜುಷನ್ನಮಸ್ಮಿನ್ ನಶ್ಯಮಿ ಮಧುರ್ಮುಖಸ್ಯ ವಾ ಯಸ್ಯಾಜುಷನ್ನಮಸ್ಮಿನ್ ನಶ್ಯಮಿ ಮಧುರ್ಮುಖಸ್ಯ ವಾ ಯಸ್ಯಾಜುಷನ್ನಮಸ್ಮಿನ್ ನಶ್ಯಮಿ ಮಧುರ್ಮುಖಸ್ಯ ವಾ ತಂ ಖೇದಗ್ನಿರ್ವೃಥಾವತಿ ತಂ ಖೇದಗ್ನಿರ್ವೃಥಾವತಿ ಪರಸ್ಯ ಅಧಿಸಂವತೋ ವರಾಗಂ ಅಭ್ಯಾತರ ಪರಸ್ಯ ಅಧಿಸಂವತೋ ವರಾಗಂ ಅಭ್ಯಾತರ ಪರಸ್ಯ ಅಧಿಸಂವತೋ ವರಾಗಂ ಅಭ್ಯಾತರ ಯತ್ರಾಹಮಸ್ಮಿತಾಗಂ ಅವ ಯತ್ರಾಹಮಸ್ಮಿತಾಂ ತಾಗಂ ಅವ ಸ್ಮಿತಾಗಂ ಅವ ಯತ್ರಾಹಮಸ್ಮಿತಾಗಂ ಅವ ವಿದ್ಮಾಹಿ ತೇ ಪುರಾ ವಯಮಗ್ನೇ ಪಿತುರ್ಯಥಾ ವಸಃ ವಿದ್ಮಾಹಿ ತೇ ಪುರಾ ವಯಮಗ್ನೇ ಪಿತುರ್ಯಥಾ ವಸಃ ವಿದ್ಮಾಹಿ ತೇ ಪುರಾ ವಯಮಗ್ನೇ ಪಿತುರ್ಯಥಾ ವಸಃ ಅಧಾತೆ ಸೋಮ್ನಮೀಮಹಿ ಅಧಾತೆ ಸುಮ್ನಮೀಮಹೇ ಅಧಾತೆ ಸುಮ್ನಮೀಮಹೇ ಉಗ್ರ ಇವ ಶರ್ಯಃ ತಿಗ್ಮ ಶೃಂಗೋ ನವಗಂ ಸಗಃ ಯಮುಗ್ರ ಇವ ಶೃಂಗೋ ನವಗಂ ಸಗಃ ಯಮುಗ್ರ ಇವ ಶರ್ಯಃ ಶೃಂಗೋ ನವಗಂ ಸಗಃ ಅಗ್ನೇ ಪುರೋರುರೋಜಿತ ಅಗ್ನೇ ಪುರೋರುರೋಜಿತ ಅಗ್ನೇ ಪುರೋರುರೋಜಿತ ಸಖಾಯ
ಸಂವಹ ಸಂಯಂಚ ಸಖಾಯ ಸಂವಃ ಸಂಯಂಚ ಮಿಷಗ್ಗ ಸ್ತೋಮಂ ಚಾಗ್ನಯೇ ಸಖಾಯ ಸಂಯಂಚ ವಿಷಗ್ಗಸ್ತೋಮಂ ಆಗ್ನಯೇ ಸಖಾಯ ಸಂಯಂಚ ವಿಷಗ್ಗಸ್ತೋಮಂ ಚಾಗ್ನಯೇ ವರ್ಷಿಷ್ಠಾಯ ಕ್ಷಿತೀನಾಮೋರ್ಜೋ ನಪ್ತ್ರೇ ಸಹಸ್ವತಿ ವಶಿಷ್ಠಾಯ ಕ್ಷಿತೀನಾಂ ಊರ್ಜೋನಪ್ತ್ರೇ ಸಹಸ್ವತೆ ವಶಿಷ್ಠಾಯ ಕ್ಷಿತೀನಾಮೂರ್ಜೋನಪ್ತ್ರೇ ಸಹಸ್ವತೆ ಸಗಂ ಸಮಿದ್ಯುವಸೆ ವೃಷನ್ನಗ್ನೇ ವಿಶ್ವಾನ್ಯರ್ಯ ಆ ಸಗಂ ಸಮಿದ್ಯುವಸೇ ವೃಷನ್ನಗ್ನೇ ವಿಶ್ವಾನ್ಯರ್ಯ ಸಗಂ ಸಮಿದ್ಯುವಸೇ ವೃಷನ್ನಗ್ನೇ ವಿಶ್ವಾನ್ಯರ್ಯ ಇಡಸ್ಪದೇ ಸಮಿಧ್ಯಸೆ ಸನೋ ವಸೋನ್ಯಭರಾ ಇಡಸ್ಪದೇ ಸಮಿಧ್ಯಸೆ ಸನೋ ವಸೂನ್ಯಭರ ಇಡಸ್ಪದೇ ಸಮಿಧ್ಯಸೆ ಸನೋ ವಸೂನ್ಯಭರ ಪ್ರಜಾಪತೆ ಸವೇದ ಸೋಮಾ ಪೂಷಣೆ ಮೌ ದೇವೌ ಪ್ರಜಾಪತೆ ಸವೇದ ಸೋಮಾ ಭೂಷಣೇ ಮೌ ದೇವೌ ಪ್ರಜಾಪತೆ ಸವೇದ ಸೋಮಾ ಭೂಷಣೇ ಮೌ ದೇವೌ ಯಜ್ಞಮೈರಧಿವೃಷನ್ನೇಕಾನ್ನ ವಿಗಂಶತಿಶ್ಚ ವಿಗಂಶತಿಶ್ಚ ಯಜ್ಞಮೈರಧಿವೃಷನ್ನೇಕಾಂದವಿಗಂಶತಿಶ್ಚ ಮಹಾಪಿತೃಯಜ್ಞದ ಮಂತ್ರಗಳು ಎಲ್ಲ ಅಭಿಶ್ರವಣದಲ್ಲಿ ಬರೋದು. ಅಭಿಶ್ರವಣ ಶ್ರಾದ್ದದಲ್ಲಿ ಅಭಿಶ್ರವಣವನ್ನ ಹೇಳ್ಬೇಕು, ಸುಮ್ನೆ ಪಂಚಸೂಕ್ತ ಹೇಳೋದಲ್ಲ. ಅದೈತೆ ಅಭಿಶ್ರವಣ, ಅದಕ್ಕೆ ಸಪರೇಟ್ ಆಗಿ ಒಂದ್ ಮಾಡಿದ್ದು. ಉಷಂತಸ್ತ್ವಾ ಹವಾಮಹ ಉಷಂತ ಸಮಿಧೀಮಹಿ ಉಷಂತಸ್ತ್ವಾ ಹವಾಮಹ ಉಷಂತಃ ಸಮಿಧೀಮಹಿ ಉಷಂತಸ್ತ್ವಾ ಹವಾಮಹ ಉಷಂತಃ ಸಮಿಧೀಮಹಿ ಉಷನ್ನುಷತ ಆವಹ ಪಿತॄನ್ ಅವಿಷೇ ಅತ್ತವೇ ಉಷನ್ನುಷತ ಆವಹ ಪಿತॄನ್ ಅಭಿಷೇ ಅತ್ತವೇ ಉಷನ್ನುಷತ ಆವಹ ಪಿತॄನ್ ಅಭಿಷೇ ಅತ್ತವೇ ಒಟ್ಟು ಸುಳಿ ಇಳಿ ರೂ ಋಕಾರ ರೂ ಇದೆಯಲ್ಲ, ಅದು ಸವೇದದಲ್ಲಿ ಬರುತ್ತೆ ಅನ್ನೋದಕ್ಕಿದು. ತ್ವಗಂ ಸೋಮ ಪ್ರಜಗಿತೋ ಮನೀಷಾ ತ್ವಗಂ ರಜಿಷ್ಠ ಮನುನೇಶಿ ಪಂಥ ತ್ವಗಂ ಸೋಮ ಪ್ರಚಿಕಿತೋ ಮನೀಷಾ ತ್ವಗಂ ರಜಿಷ್ಠ ಮನುನೇಶಿ ಪಂಥಾ ಪಂಥ ಮದ್ನೆ ತ್ವಗಂ ಸೋಮ ಪ್ರಚಿಕಿತೋ ಮನೀಷಾ ತ್ವಗಂ ರಜಿಷ್ಠ ಮನುನೇಶಿ ಪಂಥಾ. ಅಂಕಾರ ಬಂದಾಗ ಹಿಂದಿನ ಇದಕ್ಕೇನೆ ಸ್ವರಿತ ಬರುತ್ತೆ. ಈ ಸ್ಮಾರ್ಥ ಪಾಠದ್ಲೆ ಪಂಥ ಅನ್ರವ ಮಕಾರದಕ್ಕೆ ಮಕಾರ ಬರೋಲ್ಲ. ಹಿಂದಿನ ದಿವಸದಲ್ಲಿ ಯಾವ್ದು ಅರ್ಧಾಕ್ಷರ ಗಟ್ಟ ಬರುತ್ತೋ ಅವುಗಳು ಬರ್ಬೇಕಾದ್ರೆ ಹಿಂದಲ್ಲಿ. ತವ ಪ್ರಣೀತಿ ಪಿತರೋ ನ ಇಂದೋ ದೇವೇಶು ರತ್ನಮ ಭಜಂತ ಧೀರಾ ತವ ಪ್ರಣೀತಿ ಪಿತರೋ ನ ಇಂದೋ ದೇವೇಶು ರತ್ನಮ ಭಜಂತ ಧೀರಾಃ. ತವ ಪ್ರಣೀತಿ ಪಿತರೋ ನ ಇಂದೋ ದೇವೇಶು ರತ್ನಮ ಭಜಂತ ಧೀರಾಃ. ತ್ವಯಾ ಹಿ ನಃ ಪಿತರಃ ಸೋಮ ಪೂರ್ವೇ ಕರ್ಮಾಣಿ ಚಕ್ರಃ ಪವಮಾನ ಧೀರಾ ತ್ವಯಾ ಹಿ ನಃ ಪಿತರಃ ಸೋಮ ಪೂರ್ವೇ ಕರ್ಮಾಣಿ ಚಕ್ರಃ ಪವಮಾನ ಧೀರಾಃ. ತ್ವಯಾ ಹಿ ನಃ ಪಿತರಃ ಸೋಮ ಪೂರ್ವೇ ಕರ್ಮಾಣಿ ಚಕ್ರಃ ಪವಮಾನ ಧೀರಾಃ. ಮನ್ಮನ್ನವಾತಃ
परिदीगं रपोर्णुवीरेभिरश्वैर् मघवा भवानः वन्दवात परिदीगं रपोर्णुवीरेभिरश्वैर्मघवा भवानः मन्वन्नवात परिदीगं रपोर्णुवीरेभिरश्वैर्मघवा भवानः. ஆரம்பத்துல என்ன சொன்னீங்க? ஃபர்ஸ்ட் என்ன சொன்னீங்க? ಮನ್ವನ್ನ சொன்னபடி ಕಾಚೆ ಮಕಾರத்துல சொன்னீங்கன்னு சொன்னீங்க. ವಕಾರದಲ್ಲಿ ವನ್ವನ್ನವಾದ. ಸರಿ ಸರಿ. वन्दवात परिदीगं रपोर्णुवीरेभिरश्वैर्मघवा भवानः त्वगं सोम पितृभिः संविधानो नोद्याभा पृथिवी आततन्था त्वगं सोम पितृभिः संविधानो नोद्याभा पृथिवी आततन्था त्वगं सोम पितृभिः संविधानो नोद्याभा पृथिवी आततन्था तस्मै त इन्दो हविषा विधेम पयगस्याम पतयोरयीणाम् तस्मै त इन्दो हविषा विधेम पयगस्याम पतयोरयीणाम् तस्मै त इन्दो हविषा विधेम पयगस्याम पतयोरयीणाम् अग्निष्वात्ता पितरयेह गच्छत सदः सदः सदत सुप्रणीतयः पितरयेह गच्छत सदः सदः सदत सुप्रणीतयः अग्निष्वात्ता पितरयेह गच्छत सदः सदः सदत सुप्रणीतयः अत्ताह वेगंसि प्रयतानि बर्हिष्यथा रयिगं सर्ववीरं दधातना वेगं प्रयतानि बर्हिष्यथा रयिगं सर्ववीरं दधातना सर्ववीरं दधातना अत्ताह वेगं प्रयतानि बर्हिष्यथा रयिगं सर्ववीरं दधातना बर्हिषदः पितरवोऽत्यर्वागिमावो हव्या चक्रमा जुषध्वम् बर्हिषदः पितरवोऽत्यर्वागिमावो हव्या चक्रमा जुषध्वम् बर्हिषदः पितरवोऽत्यर्वागिमावो हव्या चक्रमा जुषध्वम् त आगता वसाशन्तमेनाथास्मभ्यगं शम्यो ररपो दधाता शन्तमेनास्मभ्यगं शम्यो ररपो दधाता आगतावसाशन्तमेनास्मभ्यगं शम्यो ररपो दधाता आहं पितॄन् सुविधत्रागम् आवित्सिनपातं च विक्रमणं च विष्णोः आहं पितॄन् सुविधत्रागम् आहं पितॄन् सुविधत्रागम् अवित्सिनपातं च विक्रमणं च विष्णोः आहं पितॄन् सुविधत्रागम् अवित्सिनपातं च विक्रमणं च विष्णोः बर्हिषदो ये स्वधया सुतस्य भजन्त पित्वस्त इहागमिष्ठाः ಇಲ್ಲಿ ಆವಿತ್ಸಿನ ಅವಿತ್ಸಿನ सुतस्य भजन्त पित्वस्त इहागमिष्ठाः बर्हिषदो ये स्वधया सुतस्य
ಅಜಂತ ವಿತ್ವಸ್ತ ಇಹಾಗಮಿಷ್ಟಾ. ಏನ್ ರಂಗರಾಜ್ ಏನ್ ಹೇಳಿದ್ರಿ? ಇಲ್ಲಿ ಆಹಂ ಪಿತೃನ್ ಸುವಿಧತ್ರಾಗಂ ಆವಿತ್ಸಿ ಅಂತ ಹೇಳಿದ್ರಿ, ಇಲ್ಲಿ ಅವಿತ್ಸಿ ಅಂತ ಇದೆ. ಇಲ್ಲ ಅವಿಸಿ ಕರೆಕ್ಟ್. ನಾನು ಹೇಳಿ ತಪ್ಪಾಯ್ತು, ನಾನು ರೆಕಗ್ನೈಸ್ ಮಾಡಿದೆ. ನಾನು ಅವಿಸಿ ಅಲ್ಲ, ಅವಿಸಿನೇ ಸರಿ. ಅದು ಇಂತೆಲ್ಲ ಇಲ್ಲೇ ಕರೆಕ್ಟ್ ನೋಡಿ. ಅಪ್ರಿಷಿಯೇಟ್ ಮಾಡಿ. ನಾನ್ ತಪ್ಪು ಮಾಡಿದ್ರು ಹೇಳ್ಬೇಕು ತಪ್ಪಾದ್ರೆ. ಅಲ್ಲಿ ಅವಿತ್ಸಿ ಆವಿತ್ಸಿ ಅಕಾರ ಆ ಹ್ರಸ್ವ ದೀರ್ಘಗಳು ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ. ಅವಿತ್ಸಿ ಸರ್ವ ಅವಿತ್ಸಿನ ತಂಚದಿಕ್ರಮಣಂ நீங்க நான் சொல்லியிருந்தேன். எனக்கு என்னக்கா கவனம் இங்க இருக்கணும். இன்னங்க எனக்கு மனசு போச்சுன்னா இப்படி ஆறுத. உபகூதா பிதர சோம்யாசோ பர்கிஷ்யேஷோ நிதிஷோ பிரியேஷோ. ಉಪಹೂತಾ ಪಿತರಃ ಸೌಮ್ಯಾಸೋ ಪರ್ಕಿಷ್ಯೇಷು ನಿಧಿಷು ಪ್ರಿಯೇಷು. ಉಪಹೂತಾ ಪಿತರಃ ಸೌಮ್ಯಾಸೋ ಪರ್ಕಿಷ್ಯೇಷು ನಿಧಿಷು ಪ್ರಿಯೇಷು. ಆಗಮಂತು ತೈಹಶ್ಚು ಭಂತ್ವಧಿ ಬ್ರುವಂತು ತೇ ಅವಂತ್ವಸ್ಮಾನ್. ಸುವಂತ್ವಧಿ ಸುವಂತು ಅದೇ ಸುವಂತ್ವಧಿ ಶೃಣ್ವಂತ್ವಧಿ ಪ್ರವಂತು ತೇ ಅವಂತ್ವಸ್ಮಾನ್. ಆಗಮಂತು ತೈಃ ಶೃಣ್ವಂತ್ವಧಿ ಪ್ರವಂತು ತೇ ಅವಂತ್ವಸ್ಮಾನ್. ಉದೀರತಾಮವರ ಉತ್ಪರಾಸವನ್ಮಧ್ಯಮಾ ಪಿತರಃ ಸೌಮ್ಯಾಸಃ. ಉದೀರತಾಮವರ ಉತ್ತರಾಸವನ್ಮಧ್ಯಮಾ ಪಿತರಃ ಸೌಮ್ಯಾಸಃ. ಉದೀರತಾಮವರ ಉತ್ತರಾಸವನ್ಮಧ್ಯಮಾ ಪಿತರಃ ಸೌಮ್ಯಾಸಃ. ಅಸುಮ್ಯ ಈಯುರವೃಕಾರುತಜ್ಞಾಸ್ತೇನೋ ವಂತು ಪಿತರೋ ಹವೇಷು. ಅಸಂಯಯೀಯುರವೃಕಾರುತಜ್ಞಾಸ್ತೇನೋ ವಂತು ಪಿತರೋ ಹವೇಷು. ಅಸಂಯಯೀಯುರವೃಕಾರುತಜ್ಞಾಸ್ತೇನೋ ವಂತು ಪಿತರೋ ಹವೇಷು. ಇದಂ ಪಿತೃಭ್ಯೋ ನಮೋ ಅಸ್ತ್ವದ್ಯ ಯೇ ಪೂರ್ವಾಸೋ ಯ ಉಪರಾಸ ಈಯುಃ. ಇದಂ ಪಿತೃಭ್ಯೋ ನಮೋ ಅಸ್ಮದ್ಯಯೇ ಪೂರ್ವಾಸೋ ಯ ಉಪರಾಸ ಈಯುಃ. ಇದಂ ಪಿತೃಭ್ಯೋ ನಮೋ ಅಸ್ಮದ್ಯಯೇ ಪೂರ್ವಾಸೋ ಯ ಉಪರಾಸ ಈಯುಃ. ಯೇ ಪಾರ್ಥಿವೇ ರಜಸ್ಯಾ ನಿಷದ್ಧಾ ಯೇ ವಾ ನೂನಗಂ ಸೌವ್ರಜನಾಸು ಭಿಕ್ಷು. ಯೇ ಪಾರ್ಥಿವೇ ರಜಸ್ಯಾ ನಿಷದ್ಧಾ ಯೇ ವಾ ನೂನಗಂ ಸೌವ್ರಜನಾಸು ಭಿಕ್ಷು. ಯೇ ಪಾರ್ಥಿವೇ ರಜಸ್ಯಾ ನಿಷದ್ಧಾ ಯೇ ವಾ ನೂನಗಂ ಸೌವ್ರಜನಾಸು ಭಿಕ್ಷು. ಅಧಾ ಯಥಾ ನಃ ಪಿತರಃ ಪರಾಸ ಪ್ರತ್ನಾಸೋ ಅಗ್ನ ಉತಮಾಶುಷಾಣಾಃ. ಅಧಾ ಯಥಾ ಪಿತರಃ ಪರಾಸ ಪ್ರತ್ನಾಸೋ ಅಗ್ನ ಉತಮಾಶುಷಾಣಾಃ. ಅಧಾ ಯಥಾ ಪಿತರಃ ಪರಾಸ ಪ್ರತ್ನಾಸೋ ಅಗ್ನ ಉತಮಾಶುಷಾಣಾಃ. ಶ್ರುತಿದಯಂತೀಧಿತಿ ಮುಕ್ತಶಾಸಃ ಕ್ಷಾಮಾ ಭಿಂದಂತೋ ಅರುಣೀರಪೌರನ್. ಶುಚೇದಯಂತೆ ಧಿತಿ ಮುಕ್ತಶಾಸಃ. ಸರಿಯಾಗಿನ ಮುಕ್ತಶಾಸಃ. ಶುಚೇದಯಂತೆ ಧಿ ಮುಕ್ತಶಾಸಃ ಕ್ಷಾಮಾ ಭಿಂದಂತೋ ಅರುಣೀರಪಂ ರನ್. ಅರುಣೀರಪೌರನ್ ಶುಚೇದಯಂತೆ ದೀದಿತಿ ಮುಕ್ತಶಾಸಃ. ಶುಚೇದಯಂತೆ ದಿತಿ ಮುಕ್ತಶಾಸಃ ಕ್ಷಾಮಾ ಭಿಂದಂತೋ ಅರುಣೀರಪಂ ರನ್. ಯದಗ್ನೇ ಕವ್ಯವಾಹನ ಪಿತॄನ್ ಯಕ್ಷತಾ ವೃದಃ. ಯದಗ್ನೇ ಕವ್ಯವಾಹನ ಪಿತॄನ್
यक्षुतावृतः यदग्ने कव्यवाहन पितॄन् यक्षुतावृतः प्रचहव्यानि वक्ष्यसि देवेभ्यश्च पितृभ्य च हव्यानि वक्षसि देवेभ्यश्च पितृभ्य हव्यानि वक्षसि देवेभ्यश्च पितृभ्य त्वमग्न ईडितो जातवेदो वा आठव्यानि सुरभीनि कृत्वा समग्नयेदितो जातवेदो वा हव्यानि सुरभीनि कृत्वा समग्नयेदितो जातवेदो वा हव्यानि सुरभीनि कृत्वा राधा पितृभ्यः स्वधया ते अक्षन्नधित्वं देव प्रयत हवीगंषि पितृभ्यः स्वधया ते अक्षन्नधित्वं देव प्रयता अवीगंषि पितृभ्यः स्वधया ते अक्षन्नधित्वं देव प्रयता अवीगंषि मातली कव्यैर्यमो अंगिरोभिर्बृहस्पतिर्ऋक्वभिर्वावृधानः यमो अंगिरोभिर्बृहस्पतिर्ऋक्वभिर्वावृधानः मातली कव्यैर्यमो बृहस्पतिर्ऋक्वभिर्वावृधानः यागश्च देवा वावृधुर्ये च देवान् स्वाहान्ये स्वधयान्ये वदन्ति यागश्च देवा ये च देवान् स्वाहान्ये स्वधयान्ये वदन्ति यागश्च देवा ये च देवान् स्वाहान्ये स्वधयान्ये वदन्ति ಮುಂದಿಂದು ಇದಕ್ಕೆ ಶಾತ್ಮರೆ ಈ ಅರುವಾಗ 4 ಲೈನು ಇಮಂ ಯಮ ಪ್ರಸ್ತರಮಾಹಿ ಸೀದಾಂಗಿರೋಭಿರ್ ಪಿತೃಭಿಃ ಸಂವಿಧಾನಃ ಇಮಂ इमं यम प्रस्तरमाहि सीदांगिरोभिः पितृभिः संविधानः इमं यम प्रस्तरमाहि सीदांगिरोभिः पितृभिः संविधानः आत्वा मंत्रा कविशस्तवहन्त्वेन राजन् हविषामादयस्व राजन् हविषामादयस्व आत्वा मंत्रा कविशस्तावहन्त्वेन राजन् हविषामादयस्व अंगिरोभिरागहि यज्ञियेभिर्यम वैरोपैरिहमादयस्व अंगिरोभिरागहि यज्ञियेभिर्यम वैरोपैरिहमादयस्व विवस्वन्तगं हुवेयः पिता तेऽस्मिन् यज्ञे बर्हिष्या निषद्य विवस्वन्तगं हुवेयः पिता तेऽस्मिन् यज्ञे बर्हिष्या निषद्य विवस्वन्तगं हुवेयः पिता तेऽस्मिन् यज्ञे बर्हिष्या निषद्य अंगिरसो न पितरो न भग्वा अथर्वाणो भृगवः सौम्यासः अंगिरसो न पितरो न भग्वा अथर्वाणो भृगवः सौम्यासः
अंगिरसो न पितरो न भक्त्वा अथर्वाणो भृगवः सोम्यासः तेषां वयगं सुमतौ यज्ञियानामपि भद्रे सौमनसे स्याम तेषां वयगं सुमतौ यज्ञियानामपि भद्रे सौमनसे स्याम तेषां वयगं सुमतौ यज्ञियानामपि भद्रे सौमनसे स्याम ಇದಿಷ್ಟು ಈ ಪ್ರಶ್ನೆಗೆ ಶಾರ್ಟ್ಮರೆ ಅದಷ್ಟು ಭವಾಸ್ಮಭ್ಯಮಸುಂ ಯದಗ್ನೇ ಮದಂತಿ ಸೌಮನಸ ಏಕಂಚ भवास्मभ्यमसुं यदग्ने मदन्ति सौमनस एकञ्च भवास्मभ्यमसुं यदग्ने मदन्ति सौमनस एकञ्च समिधश्चक्षुषी प्रजापतिराज्यं देवस्य स्थं ब्रह्मवादिनोद्भिरग्नेस्त्रयो मनुः पृथिव्या पशवोऽग्निदे आपः पुनन्तु अप्रगे पृथिव्या पशवोऽग्निदे देवा वै यज्ञस्य युक्त्वोशनस्त्वाद्वादश समिद्धचक्षुषे प्रजापतिराज्यं देवस्य स्त्यं ब्रह्मवादिनोद्भिरग्ने स्त्रयो मनुपृथिव्या पशवोऽग्निदे देवा वै यज्ञस्य युक्ष्वोषन्तस्त्वाद्वादश समिधश्चक्षुषे प्रजापतिराज्यं देवस्य स्कं ब्रह्मवादिनोद्भिरग्ने स्त्रयो मनुपृथिव्या पशवोऽग्निदे देवा वै यज्ञस्य युक्ष्वोषन्तस्त्वाद्वादश समिदो याज्या तस्मान्ना भागगम् हितमन्वविन्दन्नित्याह प्रजावा आहेत्याह युक्ष्वायि सप्ततिः समिधो याज्या तस्मान्नाभागगम् हितमन्वविन्दन्नित्याह प्रजावा आहेत्याह युक्ष्वाहि सप्ततिः समिधो याज्या तस्मान्नाभागगम् हितमन्वविन्दन्नित्याह प्रजावा आहेत्याह युक्ष्वाहि सप्ततिः 70 ಅನುವಾದದಲ್ಲಿ ಈ ಪ್ರಶ್ನೆ ಅದು ಹಾ? ಚೇಂಜ್ ಇಲ್ಲಿ ಮನ್ವವಿಂದನ್ ಅಂತ ಹೇಳಿದ್ರಿ ಇಲ್ಲಿ ಹಿತಮನ್ವಿತ್ಯಾಹ ಇದೆ ಅಷ್ಟೇ. ಅದು ಹಿತಮನ್ವಿಂದನ್ನೇ ಹಿತಮನ್ವವಿಂದನ್ ಅಂತ ಇನ್ನೊಂದು ಹೊಸ ಪುಸ್ತಕ ತಂದಿರ ಅದ್ರಲ್ಲಿ ಇತ್ತು. ಅದಾದ್ರೂ ಪರವಾಗಿಲ್ಲ. ಅನ್ವವಿಂದನ್ನೇ ಇದೇನು ಅಂತಂದ್ರೆ ಆಯಾಯ ಅನುವಾಕಗಳ ಆರಂಭಗಳನ್ನೆಲ್ಲ ಸೇರಿಸಿ ಒಟ್ಟು 70 ಅನುವಾಕಗಳು. ಈಗ ಮುಂದಿಂದು ಸಮಿಧ ಸೌಮನಸೇ ಸ್ಯಾಮ ಸಮಿಧ ಅನ್ನೋದು ಮೊದಲನೇ ಆರಂಭ, ಸೌಮನಸೇ ಸ್ಯಾಮ ಎಂಡ್ ಆಯ್ತು, ಮೊದಲು ಕೊನೆ. ಅಲ್ಲೂ ಅಷ್ಟೇ ಅನ್ವವಿಂದನ್ನೇ ಅವಿಂದನ್ನೇ ಗೊತ್ತೈತೆ ಪದದ್ದು ಪ್ಯಾರಾಗ್ರಾಫ್ ಅಲ್ಲಿ ಸೇರಿಸಿರುವಂತದ್ದು. ಅಲ್ಲಿ ಏನ್ ಶುರುವಾಗಿದೆ ಅಂತ ಹರಿ ಓಂ हरि ओम हरि ओम ಹರಿ ಓಂ हरि ओम हरि ओम ಕನ್ಕ್ಲೂಡಿಂಗು ಆರಂಭ. ಇದು ಸರಿಯಾಗಿ ಗಮನಿಸೋಣ. ನೆರಿಯ ಪೇರ್ ಹರಿ ಓಂ ಅಂತ ನೋಡಿದೆ. ಅಗ್ನಿ ಮೀಳೆಯ ಪುರೋಹಿತಂ ಹರಿ ಓಂ ಹರಿ ಓಂ ಹರಿ ಓಂ. ಏನದು ಹರಿ ಓಂ? ಸ್ವರವೇ ಇಲ್ಲ ಅಲ್ಲಿ. ಯಾವ್ದು ಆರಂಭ ಯಾವ್ದು ಕಡೆ? ಒಂದು ಆರೋಹಣ ಇನ್ನೊಂದು ಅವರೋಹಣದಲ್ಲಿ ಇರ್ಬೇಕು. ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ ಶುರು ಪಣ್ಣು. ಹಿಂಗೆ ಸೌಮನಸೇ ಸ್ಯಾಮ ಹರಿ ಓಂ. ರಕಾರ ಉದಾತ್ತವಾಗುತ್ತೆ, ಅದ್ರಲ್ಲಿ ಆರಂಭದಲ್ಲಿ ಓಂಕಾರ ಉದಾತ್ತವಾಗುತ್ತೆ. ಈಗ ಮುಂದಿಂದು ಪ್ರಜಾಪತಿರಕಾಮಯತ ಪ್ರಜಾ ಸೃಜೇಯೇತಿ प्रजापतिरकामयत प्रजा सृजेति प्रजापतिरकामयत प्रजा सृजेति ಅರಣ್ಯ ತಗೊಳ್ಳಿ. ಅರುಣ ಪ್ರಶ್ನ ಜಾನುದಗ್ನಿಮುತ್ತರ ಭೇದೀಂ ಖಾತ್ವಾ
अग्निमुत्तरवेदीं कात्वा जानूदग्निमुत्तरवेदीं कात्वा अपां पूरयति अपां पूरयति अपागं सर्वत्वाय अपागं सर्वत्वाय पुष्करपर्णगं रुक्मं पुरुषमेत्युपदधाति पुष्करपर्णगं रुक्मं पुरुषमेत्युपदधाति पुष्करपर्णगं रुक्मं पुरुषमेत्युपदधाति तपो वै पुष्करपर्णम् तपो वै पुष्करपर्णम् सत्यगं रुक्मः अमृतं पुरुषः एतावद्वा वा अस्ति यावदेतत् यावदेवास्ति तदवरुन्धे कूर्ममुपदधाति अपामेवमेधमवरुन्धे अथो स्वर्गस्य लोकस्य समष्ट्यै आपमापमपः सर्वाः अस्मादितो मुदः अग्निर्वायुश्च सूर्यश्च सह सञ्चस्करर्धिया इति वायवश्वा रश्मिपतयः लोकं प्रणच्छिद्रं प्रण यास्तिस्रः परमजाः परमजाः इन्द्रघोषा भो वसुभिरेवाह्येवेति पञ्चचितय उपदधाति कान्तोऽग्निः ಏನು ಸತೀಶ್ ಏನು ಸಂದೇಹನಾ? ಇಲ್ಲ ಅದು ಬೈ ಮಿಸ್ಟೇಕ್ ಆಯ್ತು. ಇಲ್ಲಿ ರೈಸ್ ಹ್ಯಾಂಡ್ ಅಂತ ಬಂತು, ಅದಕ್ಕೆ ಕೇಳಿದೆ. ಬೈ ಮಿಸ್ಟೇಕ್. ಓಕೆ, ಇಲ್ಲ. ಪಂಚಚಿತೆಯ ಉಪದದಾತಿ ಪಾಂತೋಗ್ನಿ ಯಾವಾನೇವಾಗ್ನಿಃ तं चिनुते लोकं प्रणयात् द्वितीयामुपदधाति पंचपदा वै विराट
पञ्चपदा वै विराट् तस्या वा इयं पादः पादः तस्य वा इयं पादः अंतरिक्षं पादः अन्तरिक्षं पादः अन्तरिक्षं पादः द्यौः पादः यौ पादः यौ पादः दिशः पादः दिशः पादः दिशः पादः परोरजः पादः पादः विराज्येव प्रतिष्ठति विराज्येव प्रतिष्ठति विराज्येव प्रतिष्ठति य एतमग्निं चिनुते एतमग्निं चिनुते एतमग्निं चिनुते यवुचैनमेवं वेद यवुचैनमेवं वेद अस्ति पृणान्तरिक्षं पादः षट्च अस्ति पृणान्तरिक्षं पादशश्च अस्ति पृणान्तरिक्षं पादशश्च ಪಾದಷಟ್ಚ ಅಂಚೊಂದೇನ ನಾನೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಪಾದಷಟ್ಚ ಒತ್ತದೆ ಅಲ್ಲಿ ಪಾದಃ ಷಟ್ಚ ವಿಸರ್ಗ. अस्ति पृणान्तरिक्षं पादशश्च ಪಾದಷಟ್ಚ पादशश्च ಒತ್ತಕ್ಷರ ಬರ್ಬೇಕಲ್ಲಿ. ಅಗ್ನಿಂ ಪ್ರಣೀಯೋಪಸಮಾಧಾಯ अग्निं प्रणीयोपसमादाय अग्निं प्रणीयोपसमादाय तमभित एता अभीष्टका उपदधाति उपददाति तमभितयेता अभीष्टका उपददाति अग्निहोत्रे दर्शपूर्णमासयोः पूर्णमासयोः अग्निहोत्रे पूर्णमासयोः अशुभन्ते चातुर्मास्येषु चातुर्मासेषु अथो आहुः सर्वेषु यज्ञक्रतुष्विति सर्वेषु यज्ञक्रतुष्विति सर्वेषु यज्ञक्रतुष्विति अतः स्माहारुणस्वायम्भुवः अतः स्वारुणस्वायम्भुवः अतः स्वारुणस्वायम्भुवः सावित्रः सर्वोऽग्निरित्यननुषङ्गं मन्यामहे सर्वो मन्यामहे सावित्र सर्वो मन्यामहे नानावा ये तेषां वीर्याणि कमग्निं जनुते क्षत्रियमग्निं जन्मानः सावित्रमग्निं जन्मानः नाचिकेतमग्निं जन्मानः चातुर्होत्रियमग्निं जन्मानः
कमर्क्यं चिनुते वैश्वसृजमग्निं चिन्वानः उपानुवाक्यमाशुमग्निं चिन्वानः किममारुणकेतुकमग्निं चिन्वान इति वृषावा अग्निः वृषाणौ सर्गस्थालयेत् अन्येता आस्य यज्ञः तस्मान्नानुषज्यः सोत्तरवेदिषु कतुषु चिन्वित उत्तरवेद्यागह्यग्निश्चेयते प्रजा कामश्चिन्वीत राजापत्यो वा येषो राजापत्या प्रजाः प्रजावान् भवति य एवं वेद पशुकामश्चिन्वेद संज्ञानं वा एतत् पशूनां यदापः पशूनामेव संज्ञानेऽग्निं चिनुते पशुमान् भवति य एवं वेद वृष्टिकामश्चिन्वीत आपो वै वृष्टिः पर्जन्यो वर्षुको भवति य एवं वेद आमयावी चिन्वेद आपो वै भेषजम् आपो वै वृष्टिः वೃಷ್ಟಿ ಅಂದ್ರೆ ಮಳೆ ಮಳೆ ಬರೋದು ಮಳೆ ಬಂತು ಅಯ್ಯೋ ಹಾಳ್ ಮಳೆ ಅಂತಂದ್ರೆ ನಿಮ್ ಕೆಲಸ ಹಾಳಾಗುತ್ತೆ ಇಲ್ದಿದ್ರೆ ನೀವು ಕೆಲ್ಸಕ್ಕೆ ಹೊರಟಾಗ ಮಳೆ ಬಂದ್ರೆ ಕೆಲಸ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಕೃಪಾ ವೃಷ್ಟಿ ಭಗವಂತನ ಕೃಪೆನೇ ವೃಷ್ಟಿಯ ರೂಪದಲ್ಲಿ ಬರುತ್ತೆ ಅಂತ ಯಜ್ಞಯಾಗಗಳು ಸರಿಯಾಗಿ ನಡೆದ್ರೆ ಆ ಕಾಲದಲ್ಲೂ ಕೂಡ ಅವಾಗ ಮಳೆ ಬರುತ್ತೆ ಒಂದ್ 4 ಹನಿ ದಟ್ ಮೀನ್ಸ್ ದೇವತೆಗಳು ಪ್ರೀತರಾದ್ರು ಅಂತ
ವೃಷ್ಟಿ ಮಳೆ, ಮಳೆ ಬಂದಾಗ ಅದಕ್ಕೆ ಬೇಯಬೇಡಿ. ಇನ್ನೊಂದೇನು ಅಂದ್ರೆ ಮಳೆನಲ್ಲಿ ನೆನಿಬೇಕು. ವೃಷ್ಟಿನ ಧಾವೇತ್ ಅಂತ ಹಿಂದೆ ಬಂತು. ಯಾಕೆಂದ್ರೆ ಭಗವಂತನ ಕೃಪಾ ಅದು. ಹಾಗೆ ಒಂದೊಂದು ಕೂಡ ಈ ಇದರಲ್ಲಿ ಕವಿ ಸಮಯ ಕಾವ್ಯಗಳಲ್ಲಿ ಚಾತಕ ಪಕ್ಷಿ ಅಂತ ಒಂದಿದೆ. ಅದು ಈ ಮಳೆಗಾಲದ ಮಳೆ ಹನಿಗೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇರುತ್ತಂತೆ. ನೇರವಾಗಿ ಮಳೆ ಬಂದಿದ್ದು ಡೈರೆಕ್ಟ್ ಅದ್ರ ಬಾಯಿಗೆ ಬೀಳ್ಬೇಕು. ನಾಟ್ ಫ್ರಮ್ ಎಲ್ಲಿ ಬಿತ್ತು ಅಲ್ಲಿಂದ ಬಂದಿತ್ತು ಅಂತಲ್ಲ. ಜಾತಕ ಪಕ್ಷಿ ಅಂತೆ ಎಂತ ಕೊಡೋ ಉದಾಹರಣೆ ಕಾವ್ಯಗಳಲ್ಲಿ ಇದ್ರಲ್ಲಿ ಹೇಳುವಂತ. ಆಪೋ ವೈ ಭೇಷಜಂ आपो वै भेषजम् आपो वै भेषजम् ಭೇಷಜಮೇವಾಸ್ಮೈ ಕರೋತಿ देवास्मै करोति देवास्मै करोति ಸರ್ವಮಾಯುರೇದಿ सर्वमायुरेति सर्वमायुरेति ಅಭಿಚರಗಶ್ಚಿನ್ವೀತ अभिचरकश्चिन्नीता अभिचरकश्चिन्नीता ವಜ್ರೋ ವಾ ಆಪಃ ವಜ್ರಮೇವ ಭ್ರಾತೃವ್ಯೇಭ್ಯಃ ಪ್ರಹರತಿ प्रहरति वज्रदेव भ्रातृव्येभ्यः प्रहरति ಶೃಣುತಯೇನಂ ತೇಜಸ್ಕಾಮೋ ಯಶಸ್ಕಾಮಃ ಬ್ರಹ್ಮ ವರ್ಚಸ ಕಾಮ ಸ್ವರ್ಗ ಕಾಮಶ್ಚಿನ್ವೀತ ಏತಾವದ್ವಾ ವಾ ಆಸ್ತಿ ಯಾವದೇತತ್ ಯಾವದೇವಾಸ್ತಿ ತದವರುಂಧಿ ತಸ್ಯೈತದ್ವ್ರತಂ ವರ್ಷತಿ ನ ಧಾವೇತ್ ಮಳೆ ಬರ್ಬೇಕಾದ್ರೆ ಓಡ್ಬೇಡಿ ಅಂತ. ನ ಧಾವೇತ್ ಅಮೃತಂ ವಾ ಆಪಃ ಅಮೃತಸ್ಯಾನಂತರಿತ್ಯೈ ನಾಪ್ಸುಮೋತ್ರ ಪುರೀಶಂ ಕುರ್ಯಾತ್ ಮೃತ್ತಿಕಾ ಶೌಚವನ್ನು ಅದಕ್ಕೆ போடுದೆ ಇಂದ ಆನ್ಮೀಕ ಗ್ರಂಥಗಳುಳ್ಳೆ. ಮೃತ್ತಿಗೆ ಹುತ್ತದ ಮಣ್ಣು ಇಟ್ಕೊಂಡು ಅದನ್ನ ಇಷ್ಟಿಷ್ಟು ಅಂತ ಎಲ್ಲ ಯಾರು ತುಳಿಯದ ಕಡೆ ಇದ್ರಲ್ಲಿ ಏನೋ ಅದು ತಲೆ ಸುತ್ಕೊಂಡು ಮೂಗು ಮುಚ್ಕೊಂಡು ಹೆಚ್ಚು ಹೊತ್ತು ಕೂತ್ಕೋಬಾರದು. ಎಲ್ಲದಕ್ಕೂ ವಿಧಿ ಇದೆ. ಅಲ್ಲೇನ್ ಲೈಬ್ರರಿ ಬುಕ್ ಅಲ್ಲಿ ಪುಸ್ತಕ ಇಟ್ಕೊಂಡು ಕೂತ್ಬಿಡೋದು ಅಲ್ಲಿ ಟಾಯ್ಲೆಟ್ ನಲ್ಲಿ. ಬೇರೆಯವರೆಲ್ಲ ಏನ್ ಮಾಡ್ಬೇಕು? ಶಾಸ್ತ್ರದಕ್ಕೂ ವಿರೋಧ. ಬೇರೆಯವ್ರು ಯಾರು ಹೋಗ್ಬೇಕು ಅಂದ್ರೆ ಏನು? ಅದೇನ್ ಪುಸ್ತಕ ಓದಕ್ ಬೇರೆ ಜಾಗ ಇಲ್ವಾ? ಏನು ಹುಚ್ಚು ಅಭ್ಯಾಸಗಳು ಅಂತ. ಕ್ರ್ಯಾಕ್ಸ್ ಎಲ್ಲ ಹೊರಗಡೆನಲ್ಲಿ ನೋಡಿದ್ರೆ ಹೊಸ ದೇಶಗಳಲ್ಲಿ ಕಾರ್ಪೆಟ್ ಬೇರೆ போட்டுட்டிருக்காங்க. ஒரு சுரு ஜலம் இக்கூடாது. பஸ்கத்து பீரியாடிಕಲ್ಸ್ ಎಲ್ಲ ಉಕ್ಕೊಂಡು ನೋಡುವ ಟಾಯ್ಲೆಟ್ ಉಳ್ಳಯ್ಯ ಪರ್ಮನೆಂಟ್ ಆಗಿ ನಾನ್ಸೆನ್ಸ್. ಹಾ, ಈಗ ಊಟಕ್ಕೆ ತಗೊಳ್ಬೇಕಾದ್ರೆ ಅದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ 2 ಗಂಟೆ ಕಾಲ ಕುತ್ಕೊಂಡು ಊಟ ಮಾಡೋದಲ್ಲ. ಬೇಗ ಬೇಗ ಮುಗಿಸ್ಬೇಕು ಭಗವಂತನ ಧ್ಯಾನಿಸ್ಕೊಂಡು. ಅಲ್ಲಿ ಹೋಗ್ಬೇಕಾದ್ರೆ ನಾನೇ ರಂಗಪ್ರಿಯ ಸ್ವಾಮಿ ತೊಣೆಯಲ್ಲಿ ಅಸಿಸ್ಟೆ ಪೋಯಿಂದ ವರಿಷೆ ಅವರು ಬೈರ್ ದೇಶಕ್ಕೆ ಹೋಗೋಣ ಅಂತ ಏನಕ್ಕೆ ದಿತ್ತೆಲ್ಲ ಕೊಡ್ತಾ ಎಲ್ಲಾಚು ಕೊಡ್ತುಟ್ಟೆ ತಲೆಗೆ ಪೂರಾ ಒತ್ತರಿಯ ಇದೆಲ್ಲ ಅದನ್ನು ಹೊತ್ಕೊಂಡು ಪೂರಾ ಮೂಗಲ್ ಮುಚ್ಕೊಂಡು ಹೋಗಿ ಬೈರ್ ದೇಶ ಇದ್ರ ಮುಗಿಸ್ಕೊಂಡು ಬಂದಿದ್ದು. ಏನು ವಿಶೇಷಗಳು ಎಲ್ಲ ಅಂತ ಇವೆಲ್ಲ. ಗ್ರೇಟ್ ಪರ್ಸನ್ ಅಂದಿ ತಿಳ್ತೇನೆ. ಇದೇ ಈ ಬಹಳ ಮುಖ್ಯವಾಗಿ ಇವುಗಳನ್ನ ಗಮನಿಸ್ಬೇಕಾದ. ಸೊ ಅದರಿಂದ ಹೊರದೇಶಕ್ಕೆ ಇದಕ್ಕೆ ಹೋಗ್ಬೇಕಾದ್ರೆ ಪ್ರೆಷರ್ ಬರ್ಲಿಲ್ಲ ಅದಕ್ಕೆ ಕೂತ್ಕೊಂಡಿದ್ದೆ ಅಲ್ಲ, ಬರ್ದಿದ್ರು ಹೋಗ್ಲೇಬೇಡಿ. ಹಾಗೆ ನಿದ್ದೆ ಬರ್ದಿದ್ರು ಮಲಗಬೇಡಿ. ನಿಮ್ ಶರೀರ ಇದು ಭಗವಂತ ಕೊಟ್ಟಂತ ದೊಡ್ಡ ಇದು. ಹಾ, ಎಷ್ಟು ಆಶ್ಚರ್ಯವಾಗುತ್ತೆ ಅಂದ್ರೆ ಇಟ್ ಕ್ಯಾನ್ ಅಡ್ಜಸ್ಟ್. ಅದನ್ನ ಎಲ್ಲೆಲ್ಲಿಂದ ತನಕನೂ ನೀವು ಇದ್ ಮಾಡ್ಬೋದು ಸರಿಯಾಗಿ ಮಾಡ್ಕೊಂಡ್ರೆ. ಇಂದ್ರಿಯಗಳು ನಿಮ್ ಕಂಟ್ರೋಲ್ ನಲ್ಲಿ ಬರ್ಬೇಕು. ನಾನೀಗ ಮಲಗ್ತೀನಿ ಅಂದ್ರೆ ಮಲಗ್ಬೇಕು, ನಿದ್ದೆ ಬರ್ಬೇಕು. ನಿದ್ದೆ ಬರ್ದಿದ್ದಾಗ ಹೋಗ್ಬಾರ್ದು.
அப்படி ಸ್ಟಾರ್ಟಿಂಗ್ ಎಲ್ಲ ಅಯ್ಯೋ ಏನಕ್ ಮೋಷನ್ ಆರ್ದಿಲ್ಲ, ಅದಕ್ಕೆ ಏನೆಲ್ಲ ತಲೆ ಕಟ್ಕೊಂಡು ಬಾಳೆಹಣ್ಣು ತಿನ್ನಿ, ಇನ್ನೇನೋ ಇಸ್ಬಗೋಲನ್ನ ಅದೇದೋ ಹತ್ತಿ ಸ್ಟಾರ್ಟ್ ವರ್ಣ ಏನೇನೋ ಹುಚ್ಚುತ್ತ ನಂಗೆ ಎಲ್ಲ. ಕಾಫಿ ಕುಡಿದಿದ್ರೆ ನನಗಿರೋಕೆ ಆಗೋಲ್ಲ. ಬಿಟ್ ನೋಡಿ ಏನಾಗುತ್ತೆ. ನೀವ್ ಏನೇನ್ ಅನ್ಕೊಳ್ತೀರೋ ಆತರ ನನ್ ಕೈ ಎತ್ತಕ್ ಆಗಲ್ಲ ಅನ್ನಿ, ಖಂಡಿತ ನಿಮ್ಗೆ ಎತ್ತಕ್ ಆಗೋದಿಲ್ಲ. ಯಾಕೆಂದ್ರೆ ನೀವು ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೀರಿ. ಹಾಗೆ ಊಟಕ್ಕೂ ಅಷ್ಟೇ ಹೆಚ್ಚಿಗೆ ಹೊತ್ತು ಕೂತ್ಕೋಬೇಡಿ, ಊಟ ಮುಗಿಸ್ಬಿಡಿ, ಆಮೇಲೆ ಹರಟೆ ಹೊಡೀರಿ ಎಷ್ಟ್ ಬೇಕಾದ್ರೂ. ಆ ಟೈಮ್ ನಲ್ಲಿ ಬೇಡ. ಭಗವಂತನ ಧ್ಯಾನ, ಭಗವದ್ ಅರ್ಪಿತವಾದ ಪ್ರಸಾದ ಅದು ಎಷ್ಟು 32 ತೆರಳೆ ಎಣ್ಣೆ. ಇನ್ನೂ ಒಂದು ಹೊತ್ತು ತಿನ್ನೋಕೆ ಜಾಗ ಇದೆ, ನಿಲ್ಲಿಸ್ಬೇಕು. ಮೂಗ್ ಮಟ್ಟ ತಿನ್ಯೋದಲ್ಲ, ಮೂಗ್ ಮಟ್ಟ ಹೊಡೆದ ಅಂತ ಇರಲ್ಲ, ಮೂಗಿನ ಮಟ್ಟಕ್ಕೆ. ಅಯ್ಯೋ ಇನ್ನೂ ಕೊಂಚ ಸಾಕಿದೆ ಪಾರಂಗ ಬಗ್ಪತಕ ಕಣ್ಣು ಮುಟ್ಕೊಂಡ್ರ ನಾ ಮೂಕುಳಿನ ಮೂಗಿನ ಮಟ್ಟಕ್ಕೆ ಕಣ್ಣು ಬಂದಿದೆ ಇಲ್ಲಿ ತನಕ. ಏನಿದು ಅತ್ಯಾಶನಾದತಿ ಪಾನಾತ್ ಎಚ್ಚ ಉಗ್ರ ಪ್ರತಿ ಸಿಕ್ಕಾಪಡೆ ತಿನ್ನಬಾರದು. ಇದೇನೆ ಒಂದ್ ಧರ್ಮಕ್ಕೂ ಇನ್ನೊಂದ್ ಧರ್ಮಕ್ಕೂ. ರಾತ್ರೋ ಕ್ಷುಣ್ಣ ಜಾಯೇತ ಯದ್ ಅಭೀಪ್ಸಿತಂ. ರಾತ್ರಿ ನಿಮ್ಗೆ ಹಸುವಾಗ್ಬಾರ್ದು ಅಷ್ಟೇ, ಸಿಕ್ಕಾಪಟ್ಟೆ ತಿಂದು ಹೊಟ್ಟೆನ್ ಗುಡಾಣ ಮಾಡಿ ಅಂತಿಲ್ಲ, ಅಲ್ಲಿ ಹೇಳಿಲ್ಲ. ಎಲ್ಲ ಲಿಮಿಟ್ಸು. ತುಂಬಾ ಮಾಡಿರೋದು ಚೆನ್ನಾಗಿದೆ, ಏನೋ ಸಜ್ಜಪ್ಪ ಗರ್ಗರಿ ಆಗಿದೆ, ಒಂದ್ ಅಷ್ಟೇ 4-5 ಇಪ್ಡಿ ಎಲ್ಲ ಅಂದೆ. ನಿಮ್ಗೆ ಹಿಂದೆ ಒಂದ್ಸಲ ಹೇಳಿದ್ದೇನೋ, ನಮ್ ತಂದೆ ಒಂದ್ ಕತೆ ಹೇಳ್ತಾ ಇದ್ರು. ನಮ್ ತಂದೆ ದೊಡ್ಡಪ್ಪ ಒಬ್ರು, ಅವ್ರು ಆಂಜನೇಯನ ಉಪಾಸಕರು ಗ್ರಾಮತ್ಲೆ. ಇಪ್ಡಿ ಶ್ರಾದ್ದಕ್ಕೋ ಶ್ರಾದ್ದಮೋ ಇಲ್ಲ ಫಂಕ್ಷನ್ ಹತ್ತುಳ್ಳೆ ಸಜ್ಜಪ್ಪ ಬಲವಂತ ಮಾ ಏನಾಡೋ ಸಾಕಿರ್ಯಾ ಅಂತ ಅಂದ್ಬಿಟ್ಟು ಕೈ ಹಿಂಗಂದಿತ್ತೆ, ಸಾಕಿ ಎಂದು 12 ಸಜ್ಜಪ್ಪ. ಯಾರು ಆ ರೀತಿ ಮಾಡಿದ್ರು ಹಾಗೆ. ಈ ಆಪಸ್ತಂಭ ಅನ್ನೋದು ಬಂದಿದ್ದು ಕೇಳಿದ್ನಲ್ಲ ನಾನು. ಮನುಷ್ಯ ಶರೀರದಲ್ಲಿ ಅದು ಬೇರೆ ಬೇರೆ ಉಪಾಸಕರು ಇರುದಲ್ಲ. ಆದ್ರೆ ಆಹಾರ ಅದು ಎಷ್ಟೇ ಚೆನ್ನಾಗಿದ್ರು ಕೂಡ ಯು ಶುಡ್ ಹ್ಯಾವ್ ಲಿಮಿಟ್ಸ್. ಮಿತವಾಗಿ ಸ್ವೀಕಾರ ಮಾಡ್ಬೇಕು. ಭಗವದ್ಗೀತೆನಲ್ಲೂ ಇದನ್ನೇ ಹೇಳೋದು. ತುಂಬಾ ಚೆನ್ನಾಗಿದೆ ಅಂತ ಹೆಚ್ಚಿಗೆ ತಿನ್ನುವಂಗಿಲ್ಲ. ಭಗವದ್ ಅರ್ಪಿತ, ಅದು ಭಗವತ್ ಪ್ರಸಾದ, ಎಷ್ಟೋ ಅಷ್ಟು ಆ ರೀತಿನಲ್ಲಿ ಇಟ್ಕೋಬೇಕು. ಆಹಾರ ವಿಹಾರಗಳಲ್ಲಿ ಹಿತವಿರಲಿ, ಮಿತವಿರಲಿ ಅಂತ ಇದೆಲ್ಲ ಹೊರಪಡ್ತದೆ. ನ ಅಪ್ಸು ಮೂತ್ರ ಪುರೀಶಂ ಕುರ್ಯಾತ್ ನ ನಿಷ್ಠೀವೇತಿ. ಬಾಯಿ ಮುಕ್ಕುಡ್ಸೋದು ಒಳ್ಳೇದು ಊಟ ಆದ್ಮೇಲೆ, ಆದ್ರೆ ಅದನ್ನ ನೀರ್ನಲ್ಲೇ ಉಗಿಬಾರ್ದು. ನಿಷ್ಠೀವೇತೆ ಕ್ಯಾಕ್ರಸ್ ಉಗಿಯೋದು ಇವೆಲ್ಲ ನೀರಿನ ಒಳಗಡೆ ಮಾಡಬಾರ್ದು. ನೀರಿಂದ ತಗೊಂಡು ಹೊರಗಡೆನಲ್ಲಿ ಕಾಲ್ ತೊಳ್ಕೊಳ್ಳೋದು ಇದೆಲ್ಲ ಆಗ್ಬೇಕಾದ್ರೂ ಅಷ್ಟೇ. ಆಕ್ಚುಲ್ ಆಗಿ ನದಿ ಅದು ವರುಣ, ಆ ನದಿಯ ಬಗ್ಗೆ ನಿಮ್ಗೆ ಇದು ಗೌರವ ಇರಬೇಕು, ಪೂಜ್ಯ ಭಾವ ಇರಬೇಕು. ಅದ್ರೊಳಗಡೆ ಎಲ್ಲ ಹಾಕೋದಲ್ಲ. ಇನ್ನು ಅದೇನೋ ಪಂಚೆ ಅಥವಾ ಅಂಡರ್ವೇರು ಇದೆಲ್ಲ ತೆಗೆದು ಬಟ್ಟೆನ ಬಿಸಾಕೋದು, ಆ ನೀರ್ನಲ್ಲಿ ಬಿಸಾಕೋದು ಯಾವ್ದು ಎಲ್ಲಿ ಹೇಳಿದೆ ಅದು? ಇಲ್ಲಿ ನೋಡಿ ಎಲ್ಲ ಒಂದೊಂದಕ್ಕೂ ಬರುತ್ತೆ. ನ ಪುಷ್ಕರ ಪನ್ನಾರಿ ಹಿರಣ್ಯಂಬಾದಿ ತಿಷ್ಠೈತೆ. ದುಡ್ಡನ್ನ ಕಾಯಿನಗಳು ನೀರೊಳಗಡೆ ಹಾಕ್ಬಿಡಿ. ಇದು ಹೊರದೇಶವರು ಮಾಡ್ತಾರೆ. ಅದೇನೋ ಲಕ್ ಸಿಗುತ್ತೆ ನ್ಯೂಟೆ ಏದೋ ಪಾಂಡೆ ಅದು ಪೊಡುಂಗೋನು ಹೆಂಗೋ ಪೋಯಿಂದ ಪಾತವ ನಮ್ಗೆ ಎಲ್ಲರೂ ಸಿಕ್ಕಾಪಟ್ಟೆ ಡಾಲರ್ ಕಾಯಿನ್ಸ್ ಗಳೆಲ್ಲ ಪೋಟಿಕ್ರ. ನೀರ್ ಒಳಗಡೆ ಹಾಕಬಾರ್ದು ಹಿರಣ್ಯವನ್ನ. ಮುಂದಕ್ಕಿರೋದು ಅಮೃತ ಹಸ್ಯಾನಂತರಿ ಅಮೃತಂ ವಾಪ ಆಯ್ತಲ್ಲ. ನಾನ್ ಇಷ್ಟಿವೇತ್ ನ ವಿವಸನ ಸ್ನಾಯಾತಿ. ನ ವಿವಸನ ಸ್ನಾಯತೆ, ಬಟ್ಟೆ ಇಲ್ಲದೆ ಸ್ನಾನ ಮಾಡಬೇಡಿ ಮನೆಯಲ್ಲೂ ಕೂಡ. ನೋಡಿ ಎಲ್ಲ ನಮ್ಮ ಆಚರಣೆಗಳೆಲ್ಲ ಹೆಂಗಿದೆ. ಹೋಗಿದ ತಕ್ಷಣ ಎಲ್ಲ ತೆಗೆದು ಬಿಡೋದಲ್ಲ, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ. ಯಾಕೆ ಅಂದ್ರೆ ಗುಹ್ಯೋವ ಯೇಶೋ ಅಗ್ನಿ, ಅಗ್ನಿ ಅದು ಇಬ್ರಿಗೂ, ಪುರುಷನಿಗಾಗ್ಲಿ ಸ್ತ್ರೀಯಾಗ್ಲಿ ಅವರ ಜನನೇಂದ್ರಿಯಗಳು ಯಾವಾಗ್ಲೂ ಕವರ್ ಆಗಿರ್ಬೇಕು. ಗುಹ್ಯೋವ ಯೇಶೋ ಅಗ್ನಿ ಏತಸ್ಯಾಗ್ನೇರನತಿದಾಹಾಯ ನ ಪುಷ್ಕರ ಪರ್ಣಾನಿ ಹಿರಣ್ಯಂ ವಾಧಿತಿಷ್ಠೇತ್. ಏತಸ್ಯಾಗ್ನೇರನಭ್ಯಾರೋಹಾಯ ನ ಕೂರ್ಮಸ್ಯಾಶ್ನೀಯಾತ್.
ನೋದಕಸ್ಯ ಘಾತುಕಾನ್ಯೇನ ಮೋದಕಾನಿ ಭವಂತಿ. ಭವಂತಿ ಹ. ಮೋದಕಸ್ಯ ಘಾತುಕಾನೇನ ಮೋದಕಾನಿ ಭವಂತಿ. ಅಘಾತುಕಾ ಆಪಃ ಯ ಏತಮಗ್ನಿಂ ಜನುತಿ ಯವುಚೈನಮೇವಂ ವೇದ ಚಿನುತೆ ಚಿನುತೆ ವ್ರಜಕಾಮಶ್ಚಿನ್ಮಿತ ಯ ಏವಂ ವೇದ ಬೋಧಾ ವೇದಶ್ನೀಯ ಚತ್ವಾರಿ ಚ. ಇಮಾನುಕಂ ಭುವನಾಸೀಷಧೇಮಾ ಇಂದ 20 ಚಿಕ್ಕಣ ಅಜ್ಜಿಯರ್ರೆ ಅವ್ರ ಏನು ಮೊದ್ಲು ಫ್ರೆಂಡೆ ಇವಾಗ ಟೊಣೆಲೆ ನಾವು ಟ್ರಿಪ್ ಇಂದ 2-3 ನಾನೇ ಎಂಡೆ ಕಸಿನ್ ತೀರೋ ಮುನ್ಪೇರುಬೆ ಕಾವೇರಿ ಪೂಂಪಟ್ಟಣಂ ಅಲ್ಲಿ ಹೋದ್ವಿ. ಕಾವೇರಿ ಸಮುದ್ರ ಸೇರೋ நாம முன்பேர் பூக்கேண்டி நாம பார்த்துட்டாங்க ஒரு இந்த ட்ரைபல் இவாಳು எல்லாரும் ஒரு உடம்புல ಚಲ್ತುಳಿಂದ ನಾಮೆ ವರ್ಕೊಂಡಿಕ್ಕೆ ಪಾತುಟ್ಟಿಯೇ ದೂರ್ತಿನ ಎಲ್ಲ ಪಟ್ಕೊಯ್ಟ. ಸಮುದ್ರದಲ್ಲಿ ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರ್ದು, ನದಿನಲ್ಲಾಗ್ಲಿ ಮನೆನಲ್ಲಾಗ್ಲಿ. ಅವರೆಲ್ಲ ಎತ್ತಿನ ತಡಿಯಿಂದ ಎಲ್ಲ ಪಟ್ಕೋಣ ಏನ್ ಯಾರೋ ಇದಾರಲ್ಲ ನಮ್ ಮನೆಗೆ ಹೋಗೋಣ ಅನ್ಬಿಟ್ಟ ನನ್ನ ನಾಮೆ ಒಂದ್ಗಣಿಕ್ಕೆ ಪಾತುಟ್ಟೆ ಎಲ್ಲ ಖಾಲಿ ಪಟ್ಕೊಯ್ಟ. ನಾಮ ತರ್ಪತ್ತು ಪುರಳಿಕೆ ದೇವರ ಕಡೆ ಹೋಯಿಂದೆ. ಸೊ ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರ್ದು. ಒಂದು ಚೂರಾದ್ರು ಅಂತರ್ವಾಸ ಅಂತ ಇನ್ನರ್ ವೇರ್ಸ್ ಅವ್ರಲ್ಲಿ ಇರ್ಬೇಕು. ಆಮ ಹಿಂದೆ ಅಭಿಷೇಕ ವೈಕಿರ್ದೆ ಬೆಳಗ್ಗೆ ಆ ದಿವ್ಯ ದರ್ಶನಮ ಏನೋ ಪೋಡ್ರಾಳೆ ಓಡೊಂದು ಇದ್ರಲ್ಲಿ ಭಟ್ರುಗಳಿಗೆ ಅದು ವಿವೇಕ ಇರ್ಬೇಕು. ಬರೀ ವಿಗ್ರಹ ನಗ್ನ ವಿಗ್ರಹ ನೋಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತಿದೆ. ಅದ್ಕೋರ್ ಕಥೆಯ ಚೊಲ್ಲಿ ನಮ್ಗಳಿಗೆ ಹಿಂದೆ ಶ್ರವಣ ಬೆಳಗೊಳದ ಹತ್ರ ಅಘಾಲಯ ಅಂತ ಒಂದ್ ಊರಿದೆ. ಆ ಹೆಸರು ಅಗಲಯ ಅಂತ ಆಗಿದ್ ಯಾವಾಗ ಅಂದ್ರೆ ಈ ಮೈಸೂರು ಕೃಷ್ಣ ನೋಡಿರೋ ಯಾರೋ ಅದು ಇನ್ನು ಇನಾಗ್ಯುರೇಷನ್ ಬಂದಿದ್ರು ಗೊಮ್ಮಟೇಶ್ವರನ ವಿಗ್ರಹಕ್ಕೆ. ಆ ಗೊಮ್ಮಟೇಶ್ವರನ ವಿಗ್ರಹ ನೋಡಿದ್ದಕ್ಕೆ ಇವರು ಶಾಸ್ತ್ರಗಳನ್ನು ನೋಡಿ ಒಂದು ಪ್ರಾಯಶ್ಚಿತ್ತ ಆಗ್ಬೇಕು ಅಂತ சொல்லிட்டு ಅವ್ರು ಶ್ರೀನಿವಾಸ ಕೋಯಿಲ್ ಕಟ್ಟಿಕ್ರಂಗೆ ಅಗಲಯದಲ್ಲಿ. ಇವರು ಗೊಮ್ಮಟೇಶ್ವರನ ರಾಜನಾಗಿ ಹೋಗಿದ್ದಲ್ಲಿ ಜೈನ ಮತದಲ್ಲಿ ಅದು ಅವನು ಪೂರ್ಣವಾಗಿ ನಗ್ನವಾಗಿರುವ ವಿಗ್ರಹ ನೋಡಿದ್ದಕ್ಕೆ ಬಂದು ಆ ಶ್ರೀನಿವಾಸ ದೇವರು ಪ್ರತಿಷ್ಠೆ ಮಾಡಿದ ಪೂಜೆ ಎಲ್ಲ ಅಘಲಯಮ್ಮನ್ ಪೇರು. AVR ಚಾರನ್ ಮೊತ್ತದಿಂದ ಅವ ಇಂದ ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಪುಂಚಿಂದೆ. ಆ ಹಿನ್ನೆಲೆಯಲ್ಲಿ ಅಗಲಯ ಅನ್ನೋದೇನು ಈ ಮೈಸೂರಿಂದ ಚಂದ್ರಾಯಪಟ್ಟಣ ಇದು ಶ್ರವಣ ಬೆಳಗೊಳ ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಬರುತ್ತೆ ಅಗಲಯ ಅಗಲಯ ಅಂತ. ಅಘ ಅಂದ್ರೆ ಪಾಪ, ಲಯ ಅಂದ್ರೆ ಅದು ಯಾರು ಇವನು ಅಲ್ಲಲ್ಲ. ಅಘಲಯ ಅಂದ್ರೆ ಇವನ್ ನೋಡಿದ್ ಪಾಪವನ್ನು ಪರಿಹಾರ ಮಾಡೋದು. ಅಲ್ಲಿರೋ ಶ್ರೀನಿವಾಸ ಇವರು ನಗ್ನ ವಿಗ್ರಹವನ್ನು ನೋಡಿದ್ದಕ್ಕೆ ಪರಿಹಾರ ಮಾಡಿ. ಸೊ ವಿಗ್ರಹಗಳಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಒಂದು ವಸ್ತ್ರ ನಾರು ಇರ್ಬೇಕು, ಪುರುಷನಾಗ್ಲಿ ಸ್ತ್ರೀರಾಗ್ಲಿ. ಅವ ವಿಗ್ರಹ ಕೆತ್ರಚ್ಚಿ ಎಲ್ಲ ಪಂಡಿಕ್ರ ಹಂಗೆ ಅದು ಬೇರೆ. ನಿಗ್ರಹ ಇದಕ್ ಮಾಡ್ಬೇಕಾದ್ರೆ ಒಂದು ಚೂರು ವಸ್ತ್ರ ಇರ್ಬೇಕು. ವಿಗ್ರಹಗಳಿಗೂ ಅಷ್ಟೇ, ಜನಗಳಿಗೂ ಅಷ್ಟೇ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋಸ್ತುತಂ ಮಾಚ್ಯೋಢ್ವಂ ಮಮಾಮುಷ್ಯಮೋ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.